ನಮಸ್ಕಾರ. RV ಟೂರ್ಸ್ ಅಂಡ್ ಟ್ರಾವೆಲ್ಸ್ ಅರ್ಪಿಸುವ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನೀತಿ ವೇಣುಗೌಡ. ವೀಕ್ಷಕರೇ, ನೀವೇನಾದರೂ ಫ್ಯಾಮಿಲಿ ಜೊತೆಗೆ ಕಡಿಮೆ ಬಜೆಟಲ್ಲಿ ಒಂದೊಳ್ಳೆ ಟ್ರಿಪ್ ಮಾಡಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ರೆ RV ಟೂರ್ಸ್ ಅಂಡ್ ಟ್ರಾವೆಲ್ಸ್ ಅವರು ನಿಮಗೆ ಅಂತಾನೆ ವಿಶೇಷವಾದಂಥ ಪ್ಯಾಕೇಜ್ ಅದು ಶ್ರೀಲಂಕಾಕ್ಕೆ ಬಿಟ್ಟಿದ್ದಾರೆ. ಸೊ ತುಂಬ ದಿನದಿಂದ ನೀವೇನಾದರೂ ಅಯ್ಯೋ ಶ್ರೀಲಂಕಾಕ್ಕೆ ಹೋಗಬೇಕು, ಎಷ್ಟಾಗುತ್ತೋ ಏನೋ, ಹೆಂಗೆ ಹೋಗೋದು, ಹೆಂಗೆ ಬರೋದು, ಫ್ಯಾಮಿಲಿನೆಲ್ಲ ಕರ್ಕೊಂಡು ಹೋಗೋದಕ್ಕೆ ಸಾಧ್ಯ ಆಗತ್ತಾ, ಪಕ್ಕ ಪ್ಲಾನ್ ಇರಬೇಕು, ಪಕ್ಕ ಗೊತ್ತಿರಬೇಕು ಅಂದರೆ ಮಾತ್ರ ಹೋಗಬೇಕು ಅಂತ ಏನಾದರೂ ಯೋಚಿಸ್ತಾ ಇದ್ರೆ RV ಟೂರ್ಸ್ ಅಂಡ್ ಟ್ರಾವೆಲ್ಸ್ ಅವರು ನಿಮ್ಮ ಜೊತೆಗೆ ಇರ್ತಾರೆ. ಕಂಪ್ಲೀಟ್ ಆದಂಥ ಡೀಟೇಲ್ಸನ್ನು ನೀಡೋದ್ರ ಜೊತೆಗೆ ನಿಮ್ಮ ಅನುಕೂಲಕ್ಕೆ ತಕ್ಕಂತೆಯೇ ಪ್ಯಾಕೇಜ್ನ ಬಜೆಟ್ ಕೂಡ ಇರುತ್ತೆ. ಸೊ ಹಾಗಿದ್ರೆ ಎಷ್ಟು ದಿನ ಟ್ರಾವೆಲ್ ಮಾಡಬೇಕಾಗತ್ತೆ, ಎಷ್ಟು ದಿನದ ಪ್ಯಾಕೇಜ್ ಇದಾಗಿರುತ್ತೆ, ಸೊ ಇದೆಲ್ಲದ್ರ ಬಗ್ಗೆ ಕೂಡ ಇವತ್ತಿನ ಈ ಸಂಚಿಕೆಯಲ್ಲಿ ಡೀಟೇಲ್ಸನ್ನು ನೀಡಲಾಗುತ್ತೆ. ನಮ್ಮ ಜೊತೆಗೆ ಶ್ರುತಿ ಅವರು ಇದ್ದಾರೆ. ಮೇಡಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶ್ರುತಿ, RV ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ನ ಪ್ರತಿನಿಧಿಯಾಗಿ ಇವತ್ತು ಕಂಪ್ಲೀಟ್ ಶ್ರೀಲಂಕಾ ಟೂರ್ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ. RV ರಮಣ ಅವರು ಈ ಸಂಸ್ಥೆಯ ಫೌಂಡರ್ ಆಗಿದ್ದು 25 ವರ್ಷಗಳಿಂದ ಸತತವಾಗಿ ಸಕ್ಸಸ್ಫುಲ್ಲಾಗಿ ಸೌತ್ ಇಂಡಿಯಾದಲ್ಲಿ ನಡ್ಸ್ಕೊಂಡು ಬರ್ತಾ ಇದ್ದಾರೆ. 12 ಬ್ರಾಂಚಸ್ ಸಹ ಓಪನ್ ಮಾಡಿ ಕರ್ನಾಟಕ ಜನತೆ ತುಂಬಾ ಒಳ್ಳೆಯ ಸಪೋರ್ಟಿವ್ ಆಗಿದ್ದು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಟ್ರಾವೆಲ್ ಮಾಡಿ ಖುಷಿಯಾಗಿ ಮತ್ತೆ ರಿಪೀಟ್ ಆಗಿ ಬಂದು ಎಲ್ಲ ಥರ ರಿವ್ಯೂಸ್ ಕೂಡ ಕೊಟ್ಟಿದ್ದಾರೆ. ಮೇಡಮ್, ಈಗ ಶ್ರೀಲಂಕಾ ಪ್ಯಾಕೇಜ್ ಬಗ್ಗೆ ಇವತ್ತು ನಾವು ಮಾತಾಡ್ತಾ ಇದ್ದೀವಿ. ಈಗ ಆಲ್ರೆಡಿ ಹಲವು ಪ್ಯಾಕೇಜ್ ಬಗ್ಗೆ ಹೇಳಿದ್ದೀರಾ, ಬೇರೆ ಬೇರೆ ಪ್ಯಾಕೇಜ್ಗಳು ಹೇಗಿದೆ ಅಂತ. ಆಲ್ರೆಡಿ ಹೋಗಿ ಬಂದವರು ಕೂಡ ನಿಮ್ಗೆ ಉತ್ತಮವಾದಂಥ ಫೀಡ್ಬ್ಯಾಕ್ ಕೊಟ್ಟಿದ್ದಾರೆ ಅನ್ನೋದನ್ನು ಹೇಳ್ತಾ ಇದ್ರಿ. ಸೊ ಶ್ರೀಲಂಕಾಕ್ಕೆ ಹೋಗಬೇಕು ಅನ್ನೋದು ತುಂಬ ಜನರ ಡ್ರೀಮ್, ಬಟ್ ಭಯ, ಅಯ್ಯೋ ಎಷ್ಟಾಗುತ್ತೋ ಏನೋ, ಅಥವಾ ನಮಗೆ ಅಮೌಂಟ್ ಓಕೆ ಪ್ಲ್ಯಾನಿಂಗ್ ಮಾಡೋದಕ್ಕೆ ಬರೋದಿಲ್ಲ, ಅಲ್ಲಿ ಯಾವ್ಯಾವ ಪ್ಲೇಸಸ್ ಇದೆಯೋ, ತುಂಬ ಪ್ಲೇಸಸ್ ಇರೋದ್ರಿಂದ ನಮಗೆ ಯಾವ್ದು ಕವರ್ ಮಾಡಬೇಕು ಅನ್ನೋದು ಗೊತ್ತಾಗಲ್ಲ ಅಂತ. ಸೊ ಪ್ಯಾಕೇಜಲ್ಲಿ ನಾವು ಶ್ರೀಲಂಕಾ ಹೋಗೋದು ಎಷ್ಟು ವರ್ತಿ ಅಂತ ಅನಿಸುತ್ತೆ ಅಂತ? ಮ್ಯಾಮ್, ನೋಡೋದಾದರೆ ಶ್ರೀಲಂಕಾ ತುಂಬಾ ಒಳ್ಳೆ ಬ್ಯೂಟಿಫುಲ್ ದೇಶ ಅಂತ ಹೇಳ್ಬೋದು. ಯಾವುದಾದ್ರೂ ಇಂಡಿಯಾಗೆ ಎಲ್ಲದರಲ್ಲೂ ಕನೆಕ್ಟ್ ಆಗಿರುವಂಥ ದೇಶ ಯಾವುದಾದ್ರೂ ಇದೆ ಅಂದರೆ ಅದು ಶ್ರೀಲಂಕಾ ಅಂತ ಹೇಳ್ಬೋದು. ಪವಿತ್ರವಾದ ನಮ್ಮ ರಾಮಾಯಣ ಕೂಡ ಅಲ್ಲಿ ಕನೆಕ್ಟ್ ಆಗಿರುತ್ತೆ. ಸೊ ಇದನ್ನು ನೋಡೋಕ್ಕೆ ಅಲ್ಲಿರುವಂಥ ಪ್ಲೇಸಸ್ನ ಕಣ್ಣು ತುಂಬ ನೋಡಬೇಕು ಅಂದರೆ ನೀವು RV ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಮುಖಾಂತರ ಹೋದರೆ ಯಾವುದೇ ಪ್ಲೇಸ್ ಮಿಸ್ ಇಲ್ಲದೆ ನೀವು ಕಂಪ್ಲೀಟಾಗಿ ಶ್ರೀಲಂಕಾ ಅಂತ ಹೋದ್ಮೇಲೆ ಯಾವುದೂ ಬಿಡದೇ ಇರೋಂಥ ಪ್ಯಾಕೇಜ್ ನಮ್ಮಲ್ಲಿದೆ. ಸೊ ಇದರಿಂದ ನಿಮಗೆ ಎಲ್ಲ ಪ್ಲೇಸಸ್ಸು ಟೈಮ್ ಪ್ರಕಾರವಾಗಿ ನಾವು ಕವರ್ ಮಾಡ್ಕೊಂಬರ್ತೀವಿ. ಶ್ರೀಲಂಕಾ ನೋಡೋದಾದರೆ ನಿಮಗೆ ರಾಮಬುದ್ಧ ಹನುಮಾನ್ ಟೆಂಪಲ್ ಆಗಿರ್ಬೋದು, ಸೀತಾ ಅಶೋಕ ವಾಟಿಕ ಆಗಿರ್ಬೋದು, ಅಲ್ಲಿರುವಂಥ ಶಕ್ತಿಪೀಠ ಎಲ್ಲನೂ ನೀವು ನೋಡಲೇಬೇಕಾದಂಥ ಪ್ಲೇಸ್ ಆಗಿದೆ. ಸೊ ಬಜೆಟ್ ಫ್ರೆಂಡ್ಲಿ ಇರೋದ್ರಿಂದ ನಿಮ್ಗೆ ಯಾವುದೇ ಥರ ಟೆನ್ಷನ್ ಇರಲ್ಲ, ಎಷ್ಟಿದೆಯೋ ಏನಿದೆಯೋ ಏನು ಮಾಡಬೇಕು ಯಾವುದೇ ಥರ ಚಿಂತೆ ಇಲ್ಲದೆ ಆರಾಮಾಗಿ RV ಟೂರ್ಸ್ ಆ್ಯಂಡ್ ಟ್ರಾವೆಲ್ ಜೊತೆ ಶ್ರೀಲಂಕಾ ಟೂರ್ ಪ್ಯಾಕೇಜ್ ತುಂಬಾ ಬೆಸ್ಟ್ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ, ಈಗ ಶ್ರೀಲಂಕಾ ಪ್ಯಾಕೇಜ್ ಹೋಗಬೇಕು ಅಂತ ಅಂದ್ಕೊಳ್ತಿರೋರಿಗೆ ಎಷ್ಟು ದಿನದ ಪ್ಯಾಕೇಜ್ ನಿಮ್ಮಲ್ಲಿದೆ? ಅಂದರೆ ನಾವು ತುಂಬ ಪ್ಲೇಸಸ್ ನೋಡಬೇಕು ಅಂತ ಇರುತ್ತೆ ಕೆಲವರಿಗೆ, ಲಾಂಗ್ ಡ್ಯೂರೇಷನ್ ಆದರೂ ಫೈನ್ ಅನ್ನೋದು ಕೆಲವ್ರಿಗೆ ಇರುತ್ತೆ, ಇನ್ನು ಕೆಲವ್ರಿಗೆ ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿ ಇರಲಿ, ಜಾಸ್ತಿ ದಿನ ರಜಾ ಸಿಗೋದು, ಅವ್ರ ಮನೆ ಬಿಟ್ಟು ಹೋಗೋದು ಕಷ್ಟ ಆಗುತ್ತೆ ಅಂತ. ಸೊ ನಿಮ್ಮಲ್ಲಿ ಪ್ಯಾಕೇಜ್ ಯಾವ ಥರ ಇದೆ ಅಂತ? ಮ್ಯಾಮ್, ಮತ್ತೆ ನಾವು ಶ್ರೀಲಂಕಾಗೆ ಹೋಗಿ ಬರೋದು ಟೈಮ್ ಸಾಲಲ್ಲ ಅಂದಾಗ ಸೊ ಒಂದು ಲಾಂಗ್ ಡ್ಯೂರೇಷನ್ನ ಪ್ಲ್ಯಾನ್ ಮಾಡೋದ್ರಲ್ಲಿ ಬೆಸ್ಟ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ಮಲ್ಲಿ ಇವಾಗ ನೋಡೋದಾದರೆ 5 nights 6 days ಅಂದರೆ ತುಂಬ ಲಾಂಗೂ ಇಲ್ಲ, ತುಂಬ ಶಾರ್ಟು ಇಲ್ಲ. 5 nights 6 days ನಿಮಗೆ ಶ್ರೀಲಂಕಾ ಹೋದ್ಮೇಲೆ ಯಾವೆಲ್ಲ ಪ್ಲೇಸಸ್ ನೋಡಬೇಕೋ ಅಷ್ಟು ಪ್ಲೇಸಸ್ನ ನಾವು ಕವರ್ ಮಾಡಿದ್ದೀವಿ. ನೋಡೋದಾದರೆ ನಿಮಗೆ ಮುನೇಶ್ವರಂ ಟೆಂಪಲ್, ಮನವಾರಿ ಟೆಂಪಲ್, ಶಂಕರಿ ದೇವಿ ಶಕ್ತಿಪೀಠಂ ಆಗಿರ್ಬೋದು, ಕ್ಯಾಂಡಿ ಟೂತ್ ರಿಲಿಕ್ ಟೆಂಪಲ್ ಆಗಿರ್ಬೋದು, ಡಾಂಬೋಲಾ ಗೋಲ್ಡನ್ ಟೆಂಪಲ್ ಆಗಿರ್ಬೋದು, ಗೋಲ್ಡನ್ ಬುದ್ಧ ಟೆಂಪಲ್ ಆಗಿರ್ಬೋದು. ಅಲ್ಲಿ ಹಿಂದೂ ಮತ್ತು ಬುದ್ಧಿಸಮ್ ಜಾಸ್ತಿ ಇರೋದ್ರಿಂದ ಬುದ್ಧ ಟೆಂಪಲ್ಸ್ ಕೂಡ ಜಾಸ್ತಿ ಇದೆ. ಮತ್ತು ರಾವಣ ಹಾಟ್ ವೆಲ್ಸ್ ಆಗಿರ್ಬೋದು, ಇದೆಲ್ಲ ಪ್ಲೇಸಸ್ಸು ನಿಮಗೆ ತುಂಬಾ ಅಟ್ರಾಕ್ಟಿವ್ ಆಗಿದೆ. ಮತ್ತು ಕೊಲಂಬೋ ಸಿಟಿ ಟೂರು, ಕ್ಯಾಂಡಿ ಸಿಟಿ ಟೂರು, ಇದೆಲ್ಲ ನೀವು ಕಂಪ್ಲೀಟಾಗಿ 5 nights and 6 days ಪ್ಯಾಕೇಜಲ್ಲಿ ನೋಡಬೇಕಾಗಿರುತ್ತೆ. ಓಕೆ, ಈಗ ಶ್ರೀಲಂಕಾಕ್ಕೆ ಹೋಗಬೇಕು ಅಂತ ಪ್ಲ್ಯಾನ್ ಮಾಡ್ಕೊಳ್ತಾ ಇರ್ತಾರೆ ಅಲ್ವಾ, ಅವ್ರಿಗೆ ನಾವು ಪ್ಯಾಕೇಜಲ್ಲಿ ಹೋದರೆ ಹೆಂಗೆ ಅನಿಸುತ್ತೆ ಅನ್ನೋದೊಂದು ಭಯ ಇರುತ್ತೆ. ಸೋಲೋ ಹೋಗೋದಕ್ಕೂ ಕೂಡ ಅವ್ರಿಗೆ ಭಯ ಇರುತ್ತೆ ನಮ್ಗೆ, ಬಿಕಾಸ್ ಏನೂ ಗೊತ್ತಾಗೋದಿಲ್ಲ. ಏರ್ಪೋರ್ಟಲ್ಲೇ ಜಾಸ್ತಿ ಕನ್ಫ್ಯೂಷನ್ಸ್ ಆಗಿಬಿಡುತ್ತೆ. ಲಗೇಜ್ ಪ್ಯಾಕೇಜಿಂದ ಹಿಡಿದು ಅಯ್ಯೋ ಅದಷ್ಟು KG ಅಂತೆ, ಇಷ್ಟು KG ಅಂತೆ, ಅಲ್ಲಿ ಎಲ್ಲಿ ಇಳ್ಕೊಡೋದು, ಅಲ್ಲಿ ಯಾವ ಕ್ಯಾಬ್ ಅವ್ರಿಗೆ ಕೇಳೋದು, ಅಲ್ಲಿಂದ ಎಲ್ಲಿ ಹೋಗಿ ಸ್ಟೇ ಆಗೋದು ಅಂತ. ಸೊ ನಾವು ಪ್ಯಾಕೇಜ್ ವೈಸಲ್ಲಿ ಹೋದಾಗ ನಮಗೆ ಒಂದು ಟೆನ್ಷನ್ ಫ್ರೀ ಇರುತ್ತೆ, ಇನ್ನು ತುಂಬ ಕನ್ಫ್ಯೂಷನ್ಸ್ ಇರುತ್ತಲ್ಲ ಅದು ಕೂಡ ಕಡಿಮೆ ಆಗುತ್ತೆ. ಸೊ ಪ್ಯಾಕೇಜ್ ವೈಸ್ ಹೋಗೋದು ಎಷ್ಟು ವರ್ತಿ ಅಂತ ಅನಿಸುತ್ತೆ ಅಂತ? ಮ್ಯಾಮ್, ನೋಡೋದಾದರೆ ಶ್ರೀಲಂಕಾ ಪ್ಯಾಕೇಜ್ಗೆ ನಿಮಗೆ 3 ಥರ ಆಪ್ಷನ್ನ ನಾವು ಕೊಟ್ಟಿದ್ದೀವಿ. ಒಂದು ನೋಡೋದಾದರೆ ಫಿಕ್ಸ್ಡ್ ಡಿಪಾರ್ಚರ್, ಅಂದರೆ ನಾವೇ ಮಾಡಿರುವಂಥ ಡೇಟ್ಸ್ಗೆ ಕಸ್ಟಮರ್ಸು ಬರುವಂಥದ್ದು. ಇದರಲ್ಲಿ ನೋಡೋದಾದರೆ ನಿಮ್ಗೆ ಎಲ್ಲ ಟೆನ್ಷನ್ ಫ್ರೀ ಅಂತಲೇ ಹೇಳ್ಬೋದು ಮ್ಯಾಮ್. ಆರಾಮಾಗಿ ಬ್ಯಾಗ್ ಪ್ಯಾಕ್ ಮಾಡ್ಕೊಳ್ಳೋದು, ಬರೋದು, ಕುತ್ಕೊಳ್ಳೋದು, ಎಲ್ಲ ಪ್ಲೇಸಸ್ನ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡುವಂಥ ಫಿಕ್ಸ್ಡ್ ಡಿಪಾರ್ಚರ್. ಇದರಲ್ಲಿ ನಿಮಗೆ ಎಲ್ಲ ಥರ ಇದು ಡಾಕ್ಯುಮೆಂಟೇಷನ್ಸ್ ಆಗಲಿ, ಪ್ಲೇಸಸ್ ಆಗಲಿ, ರೂಮ್ಸು, ಫುಡ್ಡು ಎಲ್ಲ ಕವರ್ ಆಗಿರುತ್ತೆ. ಸೊ
ಇದ್ರಲ್ಲಿ ನಿಮಗೆ ಟೆನ್ಷನ್ಸ್ ಇರಲ್ಲ. ಇದಲ್ಲದೆ ನಿಮಗೆ ಕಸ್ಟಮೈಸ್ ಅಂದರೆ ಗ್ರಾಹಕೀಯ ಕಸ್ಟಮರ್ ಯಾವ ಥರ ಡೇಟ್ಸ್ಗೆ ಅನುಕೂಲವಾಗಿ ಅವರು ಪ್ಲ್ಯಾನ್ ಮಾಡಿರ್ತಾರೋ ಅದೇ ಡೇಟ್ಸ್ಗೆ ನಾವು ಅವ್ರಿಗೆ ಕಂಪ್ಲೀಟ್ ಪ್ಯಾಕೇಜ್ ಕೊಡುವಂಥದ್ದು. ಅದರಲ್ಲೂ ಅವ್ರಿಗೆ ಫ್ಯಾಮಿಲಿ ಜೊತೆ ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡೋದು. ಅಲ್ಲೂ ಕೂಡ ಯಾವುದೇ ಥರ ಟೆನ್ಷನ್ ಇರಲ್ಲ. ಎಲ್ಲಿ ಇಳಿದ್ವಿ, ಎಲ್ಲಿ ಹೋಗಬೇಕು, ಯಾವ ಥರ ಏನು ಟೆನ್ಷನ್ ಇಲ್ಲದೆ ಕರೆಕ್ಟಾಗಿ ಅರೇಂಜ್ ಮಾಡಿಕೊಡೋದು. ಇನ್ನೊಂದು ಬಂದು ಲ್ಯಾಂಡ್ ಪ್ಯಾಕೇಜ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದರಲ್ಲಿ ಏನಂದರೆ ಆಲ್ಮೋಸ್ಟ್ ಅವರೆಲ್ಲ ಫ್ಲೈಟ್ ಟಿಕೆಟ್ಸ್ ಬುಕ್ ಮಾಡಿಬಿಟ್ಟಿದ್ದಾರೆ. ಅಲ್ಲಾದಮೇಲೆ ಯಾವ ಥರ ಇಮಿಗ್ರೇಷನ್ ಇರುತ್ತೋ, ಅಲ್ಲಿ ಏನು ಪ್ರೊಸೆಸ್ ಇರುತ್ತೋ ಏನು ಐಡಿಯಾ ಇರಲ್ಲ, ಬರೀ ಟಿಕೆಟ್ಸ್ ಮಾತ್ರ ಬುಕ್ ಮಾಡಿಬಿಟ್ಟಿದ್ದೀವಿ. ಅಂಥ ಟೈಮಲ್ಲಿ RV ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ಗೆ ಕಾಲ್ ಮಾಡಿ ನಿಮ್ಗೆ ಕಂಪ್ಲೀಟ್ ಪಿಕಪಿಂದ ಡ್ರಾಪ್ವರೆಗೂ, ಅದಾದಮೇಲೆ ನಿಮಗೆ ಫುಡ್ಸು, ಓಡಾಡೋಕ್ಕೆ AC ವೆಹಿಕಲ್ಲು ಪ್ಲಸ್ ಗೈಡು ಎಲ್ಲ ಥರ ನಿಮಗೆ ನಾವು ಪ್ರೊವೈಡ್ ಮಾಡ್ತೀವಿ. ಸೊ ವೆರೈಟೀಸ್ ಆಫ್ ಆಪ್ಷನ್ ಇರೋದ್ರಿಂದ ಕಸ್ಟಮರು ಯಾವ್ದು ಬೇಕಾದ್ರೂ ಚೂಸ್ ಮಾಡ್ಕೊಳ್ಳುವಂಥ ಪ್ರಾವಿಷನ್ ಅವ್ರಿಗಿರುತ್ತೆ. ಸೊ ಇದ್ರ ಪ್ರಕಾರನೇ ನಾವು ಅರೇಂಜ್ಮೆಂಟ್ಸ್ ಕೂಡ ಮಾಡ್ಕೊಂಡಿರ್ತೀವಿ. ಓಕೆ. ಸೊ ನಾವು ಕೆಲವೊಂದು ಊರು ಪ್ಲೇಸು ಅಂತ ಬಂದಾಗ ಇಲ್ಲಿಗೆ ಇವ್ರು ಹೆಚ್ಚಾಗಿ ಹೋಗ್ತಾರೆ, ಈ ಏಜ್ ಅವರು ಅಥವಾ ಈ ಜೆಂಡರ್ ಅವರು ಜಾಸ್ತಿ ಹೋಗ್ತಾರೆ ಅಂತ ನಾವು ಗೆಸ್ ಮಾಡ್ಬೋದು, ಅಥವಾ ಅದು ಆ ಥರ ಪ್ರತೀತಿ ಇರುತ್ತೆ. ಬಟ್ ನಮಗೆ ಶ್ರೀಲಂಕಾ ಹಂಗಾಗೋದಿಲ್ಲ. ಸೊ ಯಾವ ಏಜ್ ಅವ್ರು ಬೇಕಾದರೂ ಹೋಗ್ಬೋದು, ಯಾರು ಬೇಕಾದರೂ ಹೋಗ್ಬೋದು, ಬಾಯ್ಸು ಗರ್ಲ್ಸು, ಸೊ ಇಡೀ ಫ್ಯಾಮಿಲಿ, ಯಾರು ಫ್ರೆಂಡ್ಸು ಅಥವಾ ಒಬ್ಬೊಬ್ಬರೇ ಇಬ್ಬರಿಬ್ಬರೇ ಹೋಗಬೇಕು ಅಂತಂದ್ರೂ ಹೋಗ್ಬೋದು. ಸೊ ಈ ಥರ ಪ್ಲ್ಯಾನ್ ಮಾಡ್ಕೊಳ್ತಾ ಇರೋರಿಗೆ ಶ್ರೀಲಂಕಾ ದಿ ಬೆಸ್ಟ್ ಅಂತ ಯಾಕೆ ಅನ್ಸುತ್ತೆ ಅಂತ ನೋಡಿ ಮ್ಯಾಮ್, ಇದರಲ್ಲಿ ಏಜ್ ವೈಸ್ ಕೂಡ ಇದರಲ್ಲಿ ಪ್ಲೇಸಸ್ ಹಾಗೆ ಅಕಾರ್ಡಿಂಗ್ ಟು ಇದೆ. ಹಿಸ್ಟ್ರಿ ನೋಡೋದಾದ್ರೆ ಈ ರಾವಣ ಇದ್ರದ್ರಿಂದ, ಸೊ ಅಲ್ಲಿ ನಮಗೆ ರಾಮಬುದ್ಧ ಹನುಮಾನ್ ಟೆಂಪಲು, ಸೀತಾ ಅಶೋಕ ವಾಟಿಕ, ರಾವಣ ಹಾಟ್ ವೆಲ್ಸು, ಈ ಥರ ಪ್ಲೇಸಸ್ ಹಿಸ್ಟ್ರಿ ಮುಖಾಂತರ ನೋಡ್ಬೋದು. ಮತ್ತು ಈ ವಾಟರ್ ಆ್ಯಕ್ಟಿವಿಟೀಸು ಮಕ್ಕಳಿಗೆ ಮತ್ತು ಯಂಗ್ಸ್ಟರ್ಸ್ಗೆ ಇಷ್ಟ ಆಗೋದಾದರೆ ಬೆಂಟೋಟ ವಾಟರ್ ಆ್ಯಕ್ಟಿವಿಟಿ ತುಂಬಾ ಫೇಮಸ್. ಅಲ್ಲಿ ಅಂಡರ್ ವಾಟರ್ ಆಗಿರ್ಬೋದು, ಬೋಟ್ಸ್ ರೈಡ್ ಆಗಿರ್ಬೋದು. ಮತ್ತು ಕೊಲಂಬೋ ಸಿಟಿ ಟೂರಲ್ಲಿ ನಿಮಗೆ ಜೆಮ್ ಮ್ಯೂಸಿಯಂ ಅಂತ ಬರುತ್ತೆ. ಸೊ ಇದರಲ್ಲಂತೂ ತುಂಬಾನೇ ಮಕ್ಕಳಿಗೆ ಇಷ್ಟ ಆಗುವಂತ ವೈಲ್ಡ್ ಲೈಫ್ ಸ್ಯಾಂಚುರೀಸ್ ಎಲ್ಲ ಕವರ್ ಆಗಿರುತ್ತೆ. ನೇಚರ್ ವೈಸ್ ಇಷ್ಟಪಡೋರಿಗೆ ಕೊಲಂಬೋ ಸಿಟಿ ಟೂರ್ ಆಗಿರ್ಬೋದು, ಮತ್ತೆ ನನ್ನ ಮನವಾರಿ ಟೆಂಪಲ್, ಅಲ್ಲಿರುವಂಥ ಸುತ್ತಮುತ್ತ ಪ್ಲೇಸಸ್ ಎಲ್ಲ ನ್ಯಾಚುರಲ್ ಆಗಿ, ಮತ್ತೆ ಟೀ ಪ್ಲಾಂಟೇಶನ್ನು, ಸ್ಪೈಸ್ ಪ್ಲಾಂಟೇಶನ್, ಇದೆಲ್ಲ ಕಣ್ಣಾರೆ ನೀವು ನೋಡೋದ್ರಿಂದ ಯಾರಿಗೆ ಥರ ವಯಸ್ಸು ಇದರಲ್ಲಿ ಬರಲ್ಲ. ಎಲ್ಲರೂ ಎಲ್ಲ ವಯಸ್ಸಾದಂಥವ್ರು ಮತ್ತು ಏಜ್ ಪರ್ಸನ್ನು, ಮಿಡಲ್ ಏಜು, ಇದೆಲ್ಲ ಭೇದ ಭಾವ ಬಿಟ್ಟು ಹೋಗುವಂಥ ಒಂದು ದೇಶ ಇದೆ ಅಂದರೆ ಅದು ಶ್ರೀಲಂಕಾ ಅಂತ ಹೇಳ್ಬೋದು. ಹೈಲ್ಯಾಂಡ್ ಕಂಪ್ಲೀಟ್ ಆಗಿ ವಾಟರ್ ಅಲ್ಲಿ ಇಂಡಿಯನ್ ಓಷನ್ ಮಧ್ಯದಲ್ಲಿ ಇರೋದ್ರಿಂದ ಬ್ಯೂಟಿಫುಲ್ ಆಗಿರುತ್ತೆ ಮ್ಯಾಮ್. ಓಕೆ. ಸೊ ನಾವು ಫ್ಯಾಮಿಲಿ ಜೊತೆ ಹೋಗೋದು ಒಂದು, ಅದು ಕೂಡ ಕೆಲವೊಂದು ದೊಡ್ಡ ದೊಡ್ಡ ಫ್ಯಾಮಿಲಿ ಇರುತ್ತೆ. ನಾವು 30 ಮೆಂಬರ್ಸ್ ಇದ್ದೀವಿ, 40 ಮೆಂಬರ್ಸ್ ಇದ್ದೀವಿ ಅಂತ ಹೇಳ್ತಾ ಇರ್ತಾರೆ. ಇನ್ನೊಂದು ಫ್ರೆಂಡ್ಸ್ ಜೊತೆಗೆ ಹೋಗೋದು, ಕೊಲೀಗ್ಸು, ಆಫೀಸ್ ಕೊಲೀಗ್ಸು ಅಂತ ಕೆಲವೊಂದು ಕಡೆಯಲ್ಲಿ ಸಾಫ್ಟ್ವೇರ್ ಕಂಪನಿಲೆಲ್ಲ ಕಂಪನಿಯಿಂದನೇ ಕಳಿಸ್ತಾರೆ. ಸೊ ಈ ಥರ ಪ್ಲಾನ್ ಮಾಡ್ತಾ ಇದ್ರೆ ನಮಗೊಂದು ಸ್ವಲ್ಪ ಕಸ್ಟಮೈಸ್ ಆಗಬೇಕು, ನಾವು ಈ ಪ್ಲೇಸಸ್ಗಳು ಮಾತ್ರ ಹೋಗ್ತೀವಿ, ಇಷ್ಟಕ್ಕೆ ಮಾತ್ರ ವಿಸಿಟ್ ಮಾಡ್ತೀವಿ, ಅವ್ರು ಒಂದು ಕಡೆ ನಾವು ಇದ್ದು ಬಂದರೆ ಸಾಕು ಅಂತ. ಸೊ ಅದಕ್ಕೂ ನಿಮ್ಮಲ್ಲಿ ಆಪ್ಷನ್ಸ್ ಇದೆಯಾ ಹೇಗೆ ಅಂತ? ಹೌದು ಮ್ಯಾಮ್, ಮೋಸ್ಟ್ ಆಫ್ ದಿ ಇವಾಗ ಸಾಫ್ಟ್ವೇರ್ IT-ಗಳು ನೋಡೋದಾದ್ರೆ ಸ್ಯಾಟರ್ಡೆ ಸಂಡೇ ವೀಕೆಂಡ್ಸ್ ಅಲ್ಲಿ ಪ್ಲಾನ್ ಮಾಡ್ತಾರೆ. ಸೊ ಅವಾಗ ಅವ್ರಿಗೆ ಕಸ್ಟಮೈಸ್ ಆಗಿ ಎಷ್ಟು ಜನ ಬರ್ತಾ ಇದ್ದಾರೋ ಅದ್ರ ತಕ್ಕನಾಗೆ ಫ್ಲೈಟ್ ಟಿಕೆಟ್ಸ್ ಇಂದ ಹಿಡಿದು ಲ್ಯಾಂಡ್ ಆದಮೇಲೆ ಎಲ್ಲ ಥರ ಪ್ರಾವಿಷನ್ಸ್ನ ನಾವು ಕೊಟ್ಟು ನೋಡ್ಕೊಂಡು ಬರುವಂಥ ಕಸ್ಟಮೈಸ್ ಪ್ಯಾಕೇಜ್ನ ಜಾಸ್ತಿ ಜನ ಸೆಲೆಕ್ಟ್ ಮಾಡ್ಕೊಳ್ತಾರೆ. ಇವಾಗ ಫಿಕ್ಸ್ಡ್ ಡಿಪಾರ್ಚರ್ಸ್ ನೋಡೋದಾದ್ರೆ ವರ್ಷ ಪೂರ್ತಿ ನಡೀತಾ ಇರುತ್ತೆ. ಸೊ ಮಂತ್ಲಿ ನಾವು ಟ್ವೈಸ್ ಈ ಗ್ರೂಪ್ನ ಪ್ರೊವೈಡ್ ಮಾಡ್ತೀವಿ. ಸೊ ಫಾರಿನ್ ಕಂಟ್ರೀಸ್ ಅಂತ ಬಂದಾಗ ಅರೇಂಜ್ಮೆಂಟ್ ಸ್ವಲ್ಪ ಎಕ್ಸ್ಟ್ರಾ ಆಗಿ ನಾವು ನೋಡ್ಕೊಂಡಿರಬೇಕು. ಸೊ ಯಾವುದೇ ಪ್ಯಾಕೇಜಸ್ ಅಲ್ಲಾದರೂ ಕಂಪ್ಲೀಟಾಗಿ ಯಾವುದೇ ಥರ ತೊಂದರೆ ಇಲ್ಲದೆ ಕಸ್ಟಮರ್ಸ್ಗೆ ಫುಲ್ ಇನ್ಫಾರ್ಮೇಷನ್ ಕೊಡೋದ್ರಲ್ಲಿ ಎಲ್ಲ ಪ್ಯಾಕೇಜು ಮುಖ್ಯ ಪಾತ್ರ ಹೊಂದುತ್ತೆ ಮ್ಯಾಮ್. ಓಕೆ. ಅಂದರೆ ನಿಮ್ಮಲ್ಲಿ RV ಟೂರ್ಸ್ ಆ್ಯಂಡ್ ಟ್ರಾವೆಲ್ಸಲ್ಲಿ ಓಕೆ 3 months ಒನ್ಸ್, ಈಗ ನವೆಂಬರು ಇಲ್ಲ ಅಂತಂದರೆ ಜನವರಿ, ಈ ಥರ ಈ ಟೈಮಲ್ಲಿ ಮಾತ್ರ ಶ್ರೀಲಂಕಾ ಪ್ಲ್ಯಾನ್ ಮಾಡ್ತಾರೆ ಅಥವಾ ಈ ಸೀಸನಲ್ಲಿ ಮಾತ್ರ ಶ್ರೀಲಂಕಾ ಪ್ಲ್ಯಾನ್ ಮಾಡ್ತಾರೆ, ಆ ಥರ ಏನಿಲ್ಲ. ಎವ್ರಿ ಮಂತ್ ಕೂಡ ನಾವು ಶ್ರೀಲಂಕಾ ಈಗ ನಾಳೆ ಹೋಗಬೇಕು ಅಂತ ಡಿಸೈಡ್ ಮಾಡಿದ್ರೆ ಸ್ವಲ್ಪ ಮುಂಚಿತವಾಗಿ ಬುಕ್ಕಿಂಗ್ ಮಾಡಿದರೆ ಸಾಕಾ? ಹೌದು ಮ್ಯಾಮ್, ಇದನ್ನ ನನ್ನ ಇಂಪಾರ್ಟೆಂಟ್ ಕ್ವಶನ್ ಏನಕ್ಕೆ ಅಂದ್ರೆ ವರ್ಷ ಪೂರ್ತಿ ನಮ್ಮಲ್ಲಿ ಆಲ್ರೆಡಿ ಡೇಟ್ಸ್ನ ಕೊಟ್ಬಿಟ್ಟಿರ್ತೀವಿ ಫಿಕ್ಸ್ಡ್ ಡಿಪಾರ್ಚರ್ ಅಲ್ಲಿ. ಸೊ ಯಾವುದೇ ನೀವು ವೆಬ್ಸೈಟ್ಸ್ ನೋಡ್ಬೇಕಾದ್ರು ಈ ಕಂಪ್ಲೀಟ್ ನಿಮಗೆ ಡೇಟ್ಸ್ ಮುಖಾಂತರ ಸಿಗುತ್ತೆ. ಅದಲ್ಲದೆ ನಿಮ್ಗೆ ಏನಾದರೂ ಡೌಟ್ಸ್ ಇದ್ರೆ ನೀವು ನೇರವಾಗಿ ನಮ್ಮ ಆಫೀಸ್ನ ವಿಸಿಟ್ ಮಾಡ್ಬೋದು, ಮತ್ತೆ ಕಾಲ್ಸ್ ಮುಖಾಂತರ ಇನ್ಫಾರ್ಮೇಶನ್ ತಗೊಳ್ಬೋದು. ಅದಲ್ಲದೆ ನಿಮಗೆ ಇದೇ ಥರ ಸೀಸನ್ಸ್ ಅಂತ ಏನಿಲ್ಲ. ಶ್ರೀಲಂಕಾ ನೋಡೋದಾದ್ರೆ ವರ್ಷ ಪೂರ್ತಿ ಗ್ರೀನರಿ ಆಗಿರುತ್ತೆ. ಸೊ ಇದೇ ಥರ ಸೀಸನ್ಸ್ ಅಂತ ಪರ್ಟಿಕ್ಯುಲರ್ ಆಗಿ ಏನಿಲ್ಲ. ವೆಕೇಶನ್ ಟೈಮಲ್ಲಿ ಹೋಗ್ಬೋದು, ನಿಮಗೆ ಸಮ್ಮರ್ ಸೀಸನಲ್ಲೂ ಹೋಗ್ಬೋದು, ವಿಂಟರ್ ಸೀಸನ್, ಎಲ್ಲ ಸೀಸನಲ್ಲೂ ಕಲರ್ಫುಲ್ ಆಗಿರೋದ್ರಿಂದ ನಾವು ವರ್ಷ ಪೂರ್ತಿ ತಿಂಗಳಿಗೆ ಕಂಪಲ್ಸರಿ 2 ಬ್ಯಾಚಸ್ ಖಂಡಿತ ಹೋಗ್ತಾ ಇರುತ್ತೆ. ಓಕೆ. ಸೊ ನಾವು ಎಷ್ಟು ದಿನಗಳ
ದಿನಗಳ ಮುಂಚೆ ನಾವು ಬುಕ್ಕಿಂಗ್ ಮಾಡ್ಕೊಳ್ಬೇಕಾಗತ್ತೆ? ಅಂದರೆ ಕೆಲವರು ಒಂದು ಡ್ರೀಮ್ ಇಟ್ಕೊಂಡಿರ್ತಾರೆ ಹೋದರೆ ಶ್ರೀಲಂಕಾನೇ ಹೋಗಬೇಕು ಅಂತ. ಸೊ ಅವರು ಪಕ್ಕ ಪ್ಲ್ಯಾನ್ ಮಾಡ್ಕೊಂಡಿರ್ತಾರೆ, ಓಕೆ ಮಕ್ಕಳಿಗೆಲ್ಲ ರಜೆ ಇದೆ, ನಮಗೆ ಲಾಂಗ್ ಲೀವ್ ಇದೆ, ಈ ಟೈಮಲ್ಲಿ ಹೋಗೋಣ ಅಂತ. ಇನ್ನು ಕೆಲವರು ಅನ್ಪ್ಲ್ಯಾನ್ಡ್ ಆಗಿ ಪ್ಲ್ಯಾನ್ ಮಾಡ್ಕೊಳ್ತಾ ಇರ್ತಾರೆ, ಸಡನ್ನಾಗಿ ಫಿಕ್ಸ್ ಆಗ್ತಾ ಇರುತ್ತೆ. ಬಟ್ ಅದು ನಿಮಗೆ ಅಲ್ಲಿ ವ್ಯವಸ್ಥೆ ಮಾಡೋದಕ್ಕೆ ಕಂಪ್ಲೀಟಾಗಿ ಏನೂ ಪ್ರಾಬ್ಲಮ್ ಇಲ್ಲದೆ ಆ ರೀತಿ ನೋಡ್ಕೊಳ್ಬೇಕು ಅಂತಂದರೆ ನಿಮಗೂ ಸ್ವಲ್ಪ ಮುಂಚಿತವಾಗಿ ಗೊತ್ತಾಗೋದು ಸೂಕ್ತ ಅನಿಸುತ್ತೆ. ಸೊ ಎಷ್ಟು ದಿನಗಳ ಮುಂಚೆ ಬುಕ್ ಮಾಡೋದು ಒಳ್ಳೆಯದು ಅಂತ ಅನಿಸುತ್ತೆ? ಮ್ಯಾಮ್ ಈ ಕ್ವಶನ್ ಏನಂದರೆ 30 ದಿವಸದಿಂದ ಮುಂಚೆ ಮಾಡೋದ್ರಿಂದ ಎಲ್ಲರಿಗೂ ಒಂದು ಹಸಿಬಿಸಿ ಇಲ್ಲದೆ ಆರಾಮಾಗಿ ಕರೆಕ್ಟಾಗಿ ಅರೇಂಜ್ಮೆಂಟ್ಸ್ ಆಗಿರುತ್ತೆ. ಸೊ 30 ದಿವಸದಿಂದ ಮುಂಚೆ ಯಾರಾದರೂ ಪ್ಲ್ಯಾನ್ ಮಾಡ್ತಾ ಇದ್ದಾರೆ ಅಂದರೆ ಆರಾಮಾಗಿ ಇದು ಮಾಡ್ಬೋದು. ಇಲ್ಲ ನಮಗೆ ಸಡನ್ನಾಗಿ ಪ್ಲ್ಯಾನ್ ಆಗಿದೆ 1 ವೀಕ್ ಮುಂಚೆ ಕೂಡ ನಮ್ಮಲ್ಲಿ ಅವಶ್ಯಕತೆ ಇದೆ ಮ್ಯಾಮ್. ಸೊ ಯಾರಾದರೂ 1 ವೀಕ್ ಮುಂಚೆ ಏನಾದರೂ ಪ್ಲ್ಯಾನ್ ಮಾಡ್ತಾ ಇದ್ದೀರಾ ಅಂದರೆ ದಯವಿಟ್ಟು RV ಟೂರ್ಸ್ ಆ್ಯಂಡ್ ಕಾಲ್ ಮಾಡಿ. 30 ದಿವಸ ಮುಂಚೆನೂ ಪ್ಲ್ಯಾನ್ ಮಾಡ್ತಾ ಇದೆ ಅಂದರೆ RV ಟೂರ್ಸ್ ಟ್ರಾವೆಲ್ಸ್ನ ಕನೆಕ್ಟ್ ಮಾಡ್ಕೊಳ್ಳಿ. ಓಕೆ. ಸೊ ಈಗ ನಾವು ಶ್ರೀಲಂಕಾ ಟ್ರಾವೆಲ್ ಮಾಡ್ತಾ ಇದ್ದೀವಿ ಅಂತ ಅಂದ್ಕೊಳ್ಳೋರಿಗೆ ಡಾಕ್ಯುಮೆಂಟ್ಸ್ಗಳದ್ದು ಪ್ರಶ್ನೆ ಇರುತ್ತೆ. ನಾವು ಓನಾಗಿ ಹೋಗ್ತೀವಿ ಅಂತಂದರೆ ಒಂದಷ್ಟು ರಿಸ್ಕಿನೂ ಇರುತ್ತೆ, ಬಿಕಾಸ್ ನಾವು ಆಫೀಸಿಗೆ ಹೋಗ್ತಾ ಇರ್ತೀವಿ, ನೆಕ್ಸ್ಟ್ ಲೀವ್ ಹಾಕಿರೋದ್ರಿಂದ ಜಾಸ್ತಿ ಡಾಕ್ಯುಮೆಂಟ್ಗಳನ್ನ ಕಲೆಕ್ಟ್ ಮಾಡ್ಕೊಳ್ಳೋದು ಅದು ಕೂಡ ಪ್ರಾಬ್ಲಮ್ ಆಗ್ಬೋದು. ಸೊ ನಿಮಗೆ ನಾವು ಏನೆಲ್ಲ ಡಾಕ್ಯುಮೆಂಟ್ನ ಸಬ್ಮಿಟ್ ಮಾಡಬೇಕಾಗತ್ತೆ ಶ್ರೀಲಂಕಾ ಹೋಗ್ತೀವಿ ಅಂತ ಅಂದ್ಕೊಳ್ಳೋರು? ಯಾವುದೇ ಫಾರಿನ್ ಕಂಟ್ರೀಸ್ಗೆ ಹೋಗಬೇಕು ಅಂದರೆ ಫಸ್ಟು ನಮ್ಮ ಹತ್ರ ಪಾಸ್ಪೋರ್ಟ್ ಇರಬೇಕು. ಸೊ ಒಂದ್ಸತಿ ಪಾಸ್ಪೋರ್ಟ್ ಆದಮೇಲೆ ನಿಮಗೆ ಅದರಲ್ಲಿ 10 years ಆದಮೇಲೆ ಒಂದ್ಸತಿ ರಿನ್ಯೂವಲ್ ಕೂಡ ಇರುತ್ತೆ. ಅದೆಲ್ಲ ನೀವು ಕಂಪ್ಲೀಟಾಗಿ ನಿಮ್ಮ ಕಡೆಯಿಂದ ಪ್ರಾಪರ್ ಆಗಿದ್ದರೆ ನಮಗೆ ಪಾಸ್ಪೋರ್ಟ್ ಒಂದು ಮುಖ್ಯ ಆಗುತ್ತೆ ಮ್ಯಾಮ್. ಸೊ ಇದಲ್ಲದೆ ನಿಮಗೆ ಬೇಸಿಕ್ ಆಗಿರುವಂಥದ್ದು ಬೇರೆ ಏನೂ ಇಲ್ಲ, ಪಾಸ್ಪೋರ್ಟ್ ಒಂದು ಇಂಪಾರ್ಟೆಂಟ್ ಆಗಿರುತ್ತೆ. ಮತ್ತು ಪಾಸ್ಪೋರ್ಟ್ ಸೈಜ್ ಫೋಟೋ ಕೂಡ ಕಲೆಕ್ಟ್ ಮಾಡ್ತೀವಿ, ವೀಸಾ ಪ್ರೋಸೆಸ್. ಸೊ ಇದು ನಮ್ಮ ಪ್ಯಾಕೇಜಲ್ಲಿ ಇನ್ಕ್ಲೂಡ್ ಆಗಿರೋದ್ರಿಂದ ಇದ್ರ ಟೆನ್ಷನ್ಸು ನಿಮಗೆ ಬಿಟ್ಟಿರಲಿಲ್ಲ. ಎಲ್ಲ ನಾವೇ ಹ್ಯಾಂಡಲ್ ಮಾಡೋದು. ಬರೀ ಪಾಸ್ಪೋರ್ಟ್ ಸೈಜ್ ಫೋಟೋ ಮತ್ತು ನಿಮಗೆ ಪಾಸ್ಪೋರ್ಟ್ ಇದು ಕಾಪಿ ಬೇಕಾಗುತ್ತೆ. ಸೊ ವಾಟ್ಸಪ್ ಮುಖಾಂತರ, ಮೇಲ್ ID ಮುಖಾಂತರ, ಇಲ್ಲ ಆಫೀಸ್ಗೆ ಬಂದು ವಿಸಿಟ್ ಮಾಡ್ತೀವಿ ಅಂದವ್ರಿಗೆ ಈ ಥರ ಪ್ರೊಸೆಸ್ ಇರುತ್ತೆ ಮ್ಯಾಮ್. ಓಕೆ. ಸೊ ನೀವೊಂದು ಟ್ರಿಪ್ ಪ್ಲ್ಯಾನ್ ಮಾಡ್ತಾ ಇದ್ದೀರಾ ಅಥವಾ ಟ್ರಾವೆಲ್ ಏಜೆನ್ಸಿ ಇದೆ ಅಂತ ಅಂದಾಗ ಸಾಕಷ್ಟು ಜವಾಬ್ದಾರಿ ನಿಮ್ಮ ಮೇಲಿರುತ್ತೆ. ಬಿಕಾಸ್ ಫ್ಯಾಮಿಲಿಯವರು ನಿಮ್ಮನ್ನು ನಂಬಿ ಕಳಿಸ್ತಾ ಇರ್ತಾರೆ, ಅಥವಾ ನಾವಾದ್ರೂ ನಿಮ್ಮನ್ನು ನಂಬಿ ಬರ್ತಾ ಇರ್ತೀವಿ. ಆ ಕಸ್ಟಮರ ಕಾಳಜಿಯನ್ನು ಮಾಡೋದು ಬಹಳ ಸೂಕ್ತ, ಮತ್ತು ಅವರ ನಂಬಿಕೆಯನ್ನು ಉಳಿಸ್ಕೊಳ್ಳೋದು ಕೂಡ ತುಂಬ ಸೂಕ್ತ ಆಗುತ್ತೆ. ಬಹಳ 20-25 ವರ್ಷದಿಂದ ಮಾಡ್ಕೊಂಡು ಬರ್ತಾ ಇರೋದ್ರಿಂದ ಸೊ ನಿಮಗೆ ಅದರ ಐಡಿಯಾ ತುಂಬ ಚೆನ್ನಾಗಿರುತ್ತೆ, ಕಸ್ಟಮರ್ ನಂಬಿಕೆ ಕೂಡ ಉಳಿಸ್ಕೊಂಡಿರ್ತೀರ. ಬಟ್ ನಿಮ್ಗೆ ಎಷ್ಟು ಜವಾಬ್ದಾರಿ ಇರುತ್ತೆ, ಎಷ್ಟು ಇನ್ವಾಲ್ವ್ಮೆಂಟ್ ಇರುತ್ತೆ, ಕಸ್ಟಮರ್ಸ್ನ ಯಾವ ಥರ ಟ್ರೀಟ್ ಮಾಡ್ತೀರಾ, ಸೊ ಏನೆಲ್ಲ ನಿಮಗೆ ಜವಾಬ್ದಾರಿಗಳನ್ನು ನಿಭಾಯಿಸಬೇಕಾಗತ್ತೆ ಅಂತ? ಮೋಸ್ಟ್ ಆಫ್ ದಿ ಪೇರೆಂಟ್ಸ್ ಅಥವಾ ಅವರ ಮಕ್ಕಳಾಗಿರಲಿ ಹೊರ ದೇಶದಲ್ಲಿ ಇರ್ತಾರೆ. ಸೊ ಅವ್ರಿಗೆ ಟೈಮ್ ಕೊಟ್ಟು ಪೇರೆಂಟ್ಸ್ನ ಕರ್ಕೊಂಡೋಗಿ ಬರುವಂಥದ್ದು ಸಾಧ್ಯತೆ ಆಗಿರಲ್ವ. ಸೊ ಅವ್ರಿಗೆ ಫಸ್ಟ್ ಮೂಡೋದೇ RV ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್. ಅಪ್ಪ ಅಥವಾ ನೀವು ಹೋಗೋದಾದರೆ ಯಾವಾಗಾದರೂ ಪ್ಲ್ಯಾನ್ ಮಾಡಿ, ನೀವು RV ಟೂರ್ಸಲ್ಲಿ ಹೋಗ್ತಾ ಇದ್ದೀರಂದರೆ ನಮ್ಗೆ ಯಾವುದೇ ಥರ ಟೆನ್ಷನ್ ಇರಲ್ಲ ಅಂತ ರಿಪೀಟೆಡ್ ಆಗಿ ಬರ್ತಿರುವಂಥ ಯಾವುದಾದ್ರೂ ಟ್ರಾವೆಲ್ಸ್ ಇದೆ ಅಂದರೆ ಅದು RV ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಅಂತಲೇ ಹೇಳ್ಬೋದು. ಯಾಕಂದರೆ ನಿಮಗೆ ಕಂಪ್ಲೀಟ್ ಜವಾಬ್ದಾರಿಯಿಂದ ಪಿಕಪ್ ಇಂದ ಡ್ರಾಪ್ವರೆಗೂ ನಿಮಗೆ ಕಂಪ್ಲೀಟ್ ಸರ್ವಿಸ್ ಕೊಡೋದ್ರಲ್ಲಿ ನಾವು ಹೆಸರುವಾಸಿಯಾಗಿದ್ದೇವೆ. ಸೊ ಯಾವುದೇ ಥರ ನೀವು ಪ್ಲ್ಯಾನ್ ಮಾಡಿದ್ರೆ ದಯವಿಟ್ಟು ಭಯ ಪಡದೆ ಆರಾಮಾಗಿ ಟ್ರಾವೆಲ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ. ಈಗ ನೀವು ಆಲ್ರೆಡಿ ಶ್ರೀಲಂಕಾಕ್ಕೆ ಅನೇಕ ಬ್ಯಾಚಸ್ಗಳನ್ನು ಕಳಿಸಿರ್ತೀರಾ. ಸೊ ಕರ್ನಾಟಕದಿಂದ ಮಾತ್ರ ಅಲ್ಲದೆ ಬೇರೆ ಬೇರೆ ಕಡೆಯಿಂದ ಬುಕ್ಕಿಂಗ್ ಆಗಿರೋದು, ಬೇರೆ ಕಸ್ಟಮರ್ ಕೂಡ ಬಂದಿರೋದು, ಈ ಥರನೂ ಇದೆಯಾ? ಒಂದೊಂದು ಬ್ಯಾಚಲ್ಲಿ ಎಷ್ಟೆಷ್ಟು ಮೆಂಬರ್ಸ್ ಹೋಗ್ತಾರೆ, ಹೇಗೆ ಅಂತ? ಮ್ಯಾಮ್ ಶ್ರೀಲಂಕಾ ಅಂತಲ್ಲ, ಬೇರೆ ಯಾವುದೇ ಇಂಟರ್ನ್ಯಾಷನಲ್ ಪ್ಯಾಕೇಜಸ್ ನಾವು ಗ್ರೂಪ್ ಡಿಸೈಡ್ ಮಾಡಿದಾಗ ರಾಷ್ಟ್ರೀಯ ಅಲ್ಲದೆ ಅಂತಾರಾಷ್ಟ್ರೀಯದಿಂದನೂ ನಮಗೆ ಎಷ್ಟೋ ಜನ ಬಂದಾಗ ಇದೆ RV ಟೂರ್ಸ್ ಯಾವ ಡೇಟ್ಸ್ ಇದೆ ನೋಡಿ ಆ ಡೇಟ್ಸಲ್ಲೇ ಪ್ಲ್ಯಾನ್ ಮಾಡಿ ಹೋಗುವಂಥ ಕಸ್ಟಮರ್ ಎಷ್ಟೋ ಜನ ಇದ್ದಾರೆ ಮ್ಯಾಮ್. ಮತ್ತು ಹೊರ ರಾಜ್ಯ ಆಗಲಿ ಅಥವಾ ನಮ್ಮ ಪಕ್ಕ ಸುತ್ತಮುತ್ತ ರಾಜ್ಯದವರು ಆರಾಮಾಗಿ ಬಂದು ಯಾವುದೇ ಥರ ಭಾಷೆ ಅವ್ರಿಗೆ ಗೊತ್ತಿಲ್ಲ ಅಂದರೂ ನಮ್ಮ ಮನೆಯವ್ರ ಥರನೇ ಮಿಂಗಲ್ ಆಗಿಬಿಟ್ಟು ನಮ್ಮವರೇ ಅನಿಸೋ ಅಷ್ಟು ಖುಷಿಯಾಗಿ ಹೋಗಿ ಬಂದಿರುವಂಥ ಸಾಧ್ಯತೆಗಳು ಜಾಸ್ತಿ ಇದೆ ನಮ್ಮಲ್ಲಿ. ಸೊ ನೀವು ಇವಾಗ ಒಂದು ಡೇಟನ್ನು ಅನೌನ್ಸ್ ಮಾಡ್ತೀರಾ, ಲೈಕ್ December 1 November 18 ಈ ಸಮಥಿಂಗ್. ಸೊ ಎಷ್ಟು ದಿನಗಳ ಮುಂಚಿತವಾಗಿ ಬುಕ್ಕಿಂಗ್ ಮಾಡ್ಕೊಳ್ಬೇಕಾಗತ್ತೆ? ಯಾಕಂದರೆ ಆಲ್ರೆಡಿ ನೀವು ಹೇಳ್ದಂಗೆ ಕಸ್ಟಮರ್ಸ್ ತುಂಬ ಇರೋದ್ರಿಂದ ಯಾವಾಗ ಈ ಟ್ರಿಪ್ ಪ್ಲ್ಯಾನ್ ಮಾಡ್ತಾರೆ ಅಂತ ಕಾಯ್ತಾ ಇರ್ತಾರೆ. ಇಮಿಡಿಯೇಟಾಗಿ ಬುಕ್ ಆಗಿಬಿಡತ್ತೆ. ಸೊ 25 + 30 ಅನ್ನೋದನ್ನು ಹೇಳ್ತಾ ಇದ್ರಿ. ಒನ್ಸ್ ಫುಲ್ ಆಯಿತು ಅಂತಂದರೆ ಮತ್ತೆ ನಾವು ಕಾಯಬೇಕಾಗತ್ತೆ. ಸೊ ನೀವೊಂದು ಅನೌನ್ಸ್ ಮಾಡಿದ್ರಿ ಡೇಟು ಅಂತಂದರೆ ಎಷ್ಟು ದಿನಗಳೊಳಗೆ ಬುಕ್ ಮಾಡ್ಕೊಳ್ಳೋದು ಸೂಕ್ತ ಅಂತ?
ಮ್ಯಾಮ್ 30 ಡೇಸ್ ಮುಂಚೆ ಯಾರೆಲ್ಲ 30 ಡೇಸ್ ಮುಂಚೆ ಒಂದು ಬ್ಯಾಚ್ ಆಗಿರುತ್ತೋ ನೆಕ್ಸ್ಟ್ 15 ಡೇಸ್ಗೆ ಇನ್ನೊಂದು ಬ್ಯಾಚ್ ರೆಡಿ ಇರುತ್ತೆ. ಸೊ ಈ ಮಂತ್ ಅಲ್ಲ ಅಂದ್ರೆ ನೆಕ್ಸ್ಟ್ ಮಂತ್ ಅಲ್ಲೂ ಅದೇ ತರ ಟ್ವೈಸ್ ಬ್ಯಾಚ್ ಹೋಗ್ತಾ ಇರುತ್ತೆ. ಸೊ ವರ್ಷ ಪೂರ್ತಿ ಇದೇ ಕಾರಣಕ್ಕೆ ನಾವು ಮಿಸ್ ಆಗ್ಬಾರ್ದು. ಯಾರು ಇವಾಗ ಪ್ಲಾನ್ ಮಾಡಿದ್ದಾರೆ RV ಟೂರ್ಸ್ ಅಂದಾಗ ಅವ್ರಿಗೆ ಡಿಸಪಾಯಿಂಟ್ ಆಗ್ಬಾರ್ದು. ಈ ಮಂತ್ ಅಲ್ಲ ಅಂದ್ರೆ ನೆಕ್ಸ್ಟ್ ಮಂತ್ ಅಲ್ಲ ಅಂದ್ರೆ ನೆಕ್ಸ್ಟ್ ಮಂತ್ ಇದೇ ತರ ಮಂತ್ ಕಂಟಿನ್ಯೂಸ್ ಇರೋದ್ರಿಂದ ಅವ್ರಿಗೆ ಯಾವಾಗ ಡೇಟ್ಸ್ ಬೇಕೋ ಆ ಮಂತ್ ಅಲ್ಲಿ ಟ್ವೈಸ್ ಇರೋದ್ರಿಂದ ಮಿಡ್ ಅಲ್ಲಿ ಅಥವಾ ಮಿಡ್ ಅಲ್ಲಿ ಎಲ್ಲಾರ್ಗೂ ಪ್ಲಾನ್ ಮಾಡುವಂತ ಒಳ್ಳೆ ಡೇಟ್ಸ್ ನಾವು ಫಿಕ್ಸ್ ಮಾಡಿರ್ತೀವಿ. ಸೊ ಅದ್ರ ಪ್ರಕಾರನೇ ಕಸ್ಟಮರ್ 30 ಡೇಸ್ ಮುಂಚೆ ಬುಕ್ ಮಾಡೋದ್ರಿಂದ ಅಥವಾ 15 ಡೇಸ್ ಮುಂಚೆ ಬುಕ್ ಮಾಡೋದ್ರಿಂದ ಯಾರಿಗೂ ತೊಂದರೆ ಆಗೋದಿಲ್ಲ. ಸೊ ಪ್ರಾವಿಷನ್ ಬಂದು 30 ಡೇಸ್ ಕರೆಕ್ಟ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಓಕೆ, ಸೊ ಒಂದು ಡೇಟ್ ಫಿಕ್ಸ್ ಮಾಡ್ತೀರಾ ನೀವು ಅಂತಂದ್ರೆ ನಾವು ಆ ಡೇಟ್ನ ಹೇಗೆ ತಿಳ್ಕೊಬೋದು? ಅಂದರೆ ನಿಮಗೆ ಕಾಲ್ ಮಾಡಿ ಡೀಟೇಲ್ಸ್ ಪಡ್ಕೊಳ್ಳೋದು, ಆರ್ ನೀವು ಯಾವುದಾದ್ರೂ ವೆಬ್ಸೈಟಲ್ಲಿ ಅದ್ರ ಬಗ್ಗೆ ಡೀಟೇಲ್ಸ್ ನೀಡೋದು, ನಿಮ್ಮ ಇನ್ಸ್ಟಾಗ್ರಾಮ್, ಫೇಸ್ಬುಕ್, ಯೂಟ್ಯೂಬ್ ಪೇಜಸ್ಗಳನ್ನ ನಾವು ರೆಗ್ಯುಲರಾಗಿ ವಾಚ್ ಮಾಡೋದು, ಅಥವಾ ನಿಮ್ಮ ಕಂಪನಿಗೆ ಕಾಲ್ ಮಾಡಿ ಯಾವುದು ಪ್ಯಾಕೇಜ್ ಬಿಟ್ಟಿದ್ದೀರಾ, ಯಾವ ಡೇಟಲ್ಲಿ ಬಿಟ್ಟಿದ್ದೀರಾ, ಈಗ ಹೇಗೆ ನಾವು ಡೀಟೇಲ್ಸ್ ಪಡ್ಕೋಬಹುದು? ಮೋಸ್ಟ್ ಆಫ್ ದಮ್ ನಮಗೆ ಡೈರೆಕ್ಟ್ ಆಗಿ ಕಾಲ್ಸ್ ಬಂದ್ಬಿಡುತ್ತೆ. ಸೊ ಎಲ್ಲಾ ಕಡೆ ನಮ್ ನಂಬರ್ ಸ್ಪ್ರೆಡ್ ಆಗಿರೋದ್ರಿಂದ ಡೈರೆಕ್ಟ್ ಆಗಿ ಕಸ್ಟಮರ್ಸ್ ಕಾಲ್ ಮಾಡ್ತಾರೆ. ಈ ಮಂತ್ ಅಲ್ಲಿ ಯಾವ ತರ ಆಪ್ಷನ್ ಇದೆ, ಈ ಮಂತ್ ಅಲ್ಲಿ ಯಾವ ತರ ಆಪ್ಷನ್ ಇದೆ ಅಂತ ಡೈರೆಕ್ಟ್ ಆಗಿ ಕಾಲ್ಸ್ ಅಥವಾ ವಿಸಿಟ್ ಮಾಡೋದ್ರಿಂದ ನಿಮ್ಗೂ ಒಂದು ಬರೀ ಶ್ರೀಲಂಕಾ ಪ್ಯಾಕೇಜ್ ಅಲ್ಲದೆ ಎಲ್ಲಾ ಪ್ಯಾಕೇಜ್ ಡೀಟೇಲ್ಸ್ ನ ನೀವು ಒಂದಲ್ಲ 10 ಕ್ವಶನ್ಸ್ ನ ಕೇಳ್ಬೋದು. ಸೊ ದಯವಿಟ್ಟು ಬರ್ತಾ ಇರೋಂಥ ನಂಬರ್ಸ್ ನ ಕಾಲ್ ಮಾಡಿ ಈ ಪ್ಯಾಕೇಜ್ ಅಲ್ಲದೆ ಎಲ್ಲ ಪ್ಯಾಕೇಜ್ ಬಗ್ಗೆ ನಿಮ್ಗೆ ತಿಳಿಸ್ಕೊಡ್ಬೋದು. ಮತ್ತೆ ವಿಸಿಟ್ ಮಾಡೋದ್ರಿಂದ ನಿಮ್ಗೂ ಒಂದು ಬಾಂಡಿಂಗ್ ಕ್ರಿಯೇಟ್ ಆಗುತ್ತೆ. ಸೊ ಈ ಸಂಸ್ಥೆ ಹೇಳೋದು ಒಂದು ಮಾಡೋದೊಂದು ಯಾವತ್ತೂ ಇರೋದ್ರಿಲ್ಲ. ಸೊ ಅವರು ಯಾವ ತರ ನಡ್ಸ್ಕೊಂಡು ಹೋಗ್ತಾ ಇದಾರೆ ಅನ್ನೋ ಕಣ್ಣಾರ ನೀವು ನೋಡ್ಬೋದು. ಈಗ RV ಟೂರ್ಸ್ ಅಂಡ್ ಟ್ರಾವೆಲ್ಸ್ ಅಲ್ಲಿ ನಾವು ಶ್ರೀಲಂಕಾ ಹೋಗಬೇಕು, ಪ್ರಯಾಣ ಮಾಡಬೇಕು ಅಂತ ಅನ್ಕೊಳ್ತಿರೋರಿಗೆ ಪ್ರಶ್ನೆ ಇರುತ್ತೆ, ಎಷ್ಟು ಪ್ರೈಸ್ ಇರುತ್ತೆ, ಎಷ್ಟು ರೇಟ್ ಇರುತ್ತೆ? ಸಾಮಾನ್ಯವಾಗಿ ಬಜೆಟ್ ಫ್ರೆಂಡ್ಲಿ ನೋಡ್ತಾ ಇರ್ತಾರೆ ಕೆಲವರು, ನಾವೆಲ್ಲರೂ ಹೋಗಬೇಕು ಅಂತ ಅನ್ಕೊಂಡಿದ್ದೀವಿ ಅಂತ. ಹೆಂಗಿದೆ ಪ್ರೈಸಸ್ ಅಂತ? ನಾವು ಈ ಸೀಸನ್ ಅಲ್ಲಿ ಕಾಸ್ಟ್ ಹೈ ಮಾಡೋದು, ಈ ಸೀಸನ್ ಅಲ್ಲಿ ಕಾಸ್ಟ್ ಕಮ್ಮಿ ಮಾಡೋದು, ಯಾವುದೇ ತರ ಈ ತರ ಏರುಪೇರು ಇಲ್ಲದೆ ಒಂದೇ ಸ್ಟ್ಯಾಂಡರ್ಡ್ ಕಾಸ್ಟ್ ಬಜೆಟ್ ಫ್ರೆಂಡ್ಲಿ ಆಗಿ ನೋಡ್ಕೊಂಡಿದ್ದೀವಿ. ಸೊ 5 nights 6 days ಅಲ್ಲಿ ನಿಮಗೆ ಜಸ್ಟ್ 57,000 ಅಲ್ಲಿ ನಾವು ಶ್ರೀಲಂಕಾ ಟೂರ್ ಪ್ಯಾಕೇಜ್ ನ ಕವರ್ ಮಾಡ್ತಾ ಇದ್ದೀವಿ. ಓಕೆ, ಸೊ ನಾವು ಹೆಂಗೆ ಈ ಪೇಮೆಂಟ್ ಮೆಥಡ್ ಎಲ್ಲ ಯಾವ ರೀತಿ ಆಗಿರುತ್ತೆ? ಸೊ ನಾವು ಒನ್ಸ್ ಟ್ರಿಪ್ ಹೋಗಬೇಕು, ಆ ಟ್ರಾವೆಲ್ ಹೋಗಬೇಕು ಅಂತ ನಿಮ್ಮ ಹತ್ರ ಡೀಟೇಲ್ಸ್ ಪಡ್ಕೊಂಡಾಗ ನಮ್ಮದು ಕನ್ಫರ್ಮ್ ಆಗಿದೆ, ನಾವು ಬುಕ್ಕಿಂಗ್ ಮಾಡ್ಕೊಳ್ತಿದ್ದೀವಿ ಅನ್ನೋರು ಎಷ್ಟು ಪೇ ಮಾಡಬೇಕಾಗತ್ತೆ ಸ್ಟಾರ್ಟಿಂಗಲ್ಲಿ? ಆನಂತರ ಯಾವ ರೀತಿಯಾಗಿ ಮೆಥಡ್ ಇರುತ್ತೆ ಅಂತ? ಇವಾಗ ಒಬ್ರು ಟ್ರಿಪ್ ಪ್ಲಾನ್ ಮಾಡ್ತಾ ಇದ್ದಾರೆ, ಈ ಗ್ರೂಪ್ ಡೇಟ್ಗೆ ಫಿಕ್ಸ್ ಆಗಿದ್ದಾರೆ ಅಂದಾಗ ಇವಾಗ ಬುಕ್ ಮಾಡಿದಾಗ ಅವರು 50% ಆಫ್ ಅಡ್ವಾನ್ಸ್ ಅಮೌಂಟ್ ತರ ತಗೊಳ್ತೀವಿ. ಸೊ ಪ್ಯಾಕೇಜ್ ಕಾಸ್ಟ್ ಏನಿದೆಯೋ ಅದರಲ್ಲಿ 50% ಆಗಿ ಅವರು ಅಡ್ವಾನ್ಸ್ ಪೇ ಮಾಡ್ಬೋದು. ಸೊ ಟ್ರಿಪ್ಪಿನ 15 ಡೇಸ್ ಅಥವಾ 20 ಡೇಸ್ ಇದೆ ಅಂದಾಗ ಅವರು ಬ್ಯಾಲೆನ್ಸ್ನ ಕ್ಲಿಯರ್ ಮಾಡ್ಕೊಳ್ಳುವಂಥ ಸಾಧ್ಯತೆಗಳಿರುತ್ತೆ. ಸೊ ಅಡ್ವಾನ್ಸ್ ಅಮೌಂಟ್ ಬಂದು ನಿಮಗೆ 50% ಆಗಿರುತ್ತೆ. ಓಕೆ, ಸೊ ನಾವು ಯಾವ ರೀತಿಯಾಗಿ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಬೋದು? ನಾವು ನೇರವಾಗಿ ಬಂದು ಭೇಟಿ ಮಾಡೋದು ಎಷ್ಟು ಸೂಕ್ತ ಅಂತ? ಬಿಕಾಸ್ ಫೋನಲ್ಲಿ ಎಷ್ಟೇ ಬ್ರೀಫ್ ಆಗಿ ಹೇಳಿದ್ರು ನಾವು ಫೇಸ್ ಟು ಫೇಸ್ ಮಾತಾಡೋದ್ರಿಂದ ಒಂದು ಬಾಂಡಿಂಗ್ ಬರುತ್ತೆ. ಸೊ ನಮಗೊಂದು ಡಿಟೇಲ್ಡ್ ಆಗಿ ನಾವು ತಿಳ್ಕೊಳ್ಬಹುದಾಗತ್ತೆ, ಆ ಟೈಮ್ ಜಾಸ್ತಿ ಪಡ್ಕೊಳ್ಬೇಕಾಗತ್ತೆ. ಮತ್ತು ಆಫೀಸು ಈ ಥರದ ವಾತಾವರಣ ನೋಡಿದಾಗ ನಮಗೆ ಕಾನ್ಫಿಡೆಂಟ್ ಕೂಡ, ಓಕೆ ಫೈನ್, ನಾವು ಇವ್ರನ್ನ ನಂಬಿ ಹೋಗ್ಬೋದು, ತುಂಬ ಜನ ಕಸ್ಟಮರ್ಸ್ ಬರ್ತಾ ಇರ್ತಾರೆ ಆ ಥರದ್ದು. ಸೊ ನೀವು ಆ ಥರ ಬುಕ್ಕಿಂಗ್ ಮಾಡ್ಕೊಳ್ಳೋರು ಬಯಸೋರಿಗೆ ಏನು ಹೇಳ್ತೀರಾ ಅಂತ? ನಾನು ಎಷ್ಟೋ ಜನ ತುಂಬ ದೂರ ಇರ್ತಾರೆ, ಬರೋಕ್ಕಾಗಲ್ಲ. ಸೊ ನಾವು ಆನ್ಲೈನ್ ಅಥವಾ ಫೋನ್ ಮುಖಾಂತರ ಎನಿ ಟೈಮ್ ನೀವು ಕಾಲ್ ಮಾಡ್ಬೋದು. ನೀವು ಈ ವೀಕೆಂಡು ಅಥವಾ ಇದು ಅಂತ ಯಾವುದೇ ಥರ ಸಮಸ್ಯೆ ಇಲ್ಲ. ನೀವು ಅಂದ್ಕೊಂಡಾಗ ನಮ್ಮ ನಂಬರ್ಸ್ನ ಕಾಲ್ ಮಾಡಿದ್ರೆ ಒಬ್ರಲ್ಲ ಒಬ್ರು ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ನ ನಿಮಗೆ ಕೊಡೋಕೆ ರೆಡಿ ಇರ್ತಾರೆ. ಮತ್ತು ಆಫೀಸ್ ವಿಸಿಟ್ ಮಾಡೋದ್ರಿಂದ ನಿಮಗೂ ಒಂದು ಒಳ್ಳೆ ಬಾಂಡೇಜ್ ಅಥವಾ ಕಾನ್ಫಿಡೆಂಟ್ ಕ್ರಿಯೇಟ್ ಆಗುತ್ತೆ. ಸೊ ವಾತಾವರಣ ನೋಡಿದಾಗ ನಿಮ್ಗೆ ಎಲ್ಲೂ ನಿಮಗೆ ಕಸಿ ಬಿಸಿ ಅನ್ಸಕ್ಕೆ ಸಾಧ್ಯ ಇಲ್ಲ, ಕರೆಕ್ಟಾಗಿ ಅರೇಂಜ್ಮೆಂಟ್ಸ್ ಆಗಿರುತ್ತೆ. ಸೊ ಇದೇ ಥರ ನಿಮಗೆ ಎಲ್ಲ ಪ್ಯಾಕೇಜ್ ಡೀಟೇಲ್ಸ್ನ ಕಂಪ್ಲೀಟಾಗಿ ಹೇಳಬೇಕು ಅಂದರೆ ನಾವು ಯಾವಾಗಲೂ ಇನ್ವೈಟ್ ಮಾಡ್ತಿರ್ತೀವಿ ಕಸ್ಟಮರ್ಗೆ, ದಯವಿಟ್ಟು ಆಫೀಸಿಗೆ ಬನ್ನಿ. ಸೊ ನಿಮಗೂ ಒಂದು ನಂಬಿಕೆ ಉಂಟಾಗೋಕ್ಕೆ ಒಂದು ಸಾಧ್ಯತೆ ಅಲ್ಲಿರುತ್ತೆ. ಓಕೆ, ಸೊ ಈಗ ಒಂದು ಪ್ಯಾಕೇಜಲ್ಲಿ ನೀವು ಕಳಿಸ್ತಾ ಇದ್ದೀರಾ ಒಂದಷ್ಟು ಕಸ್ಟಮರ್ಸ್ನ ಅಂತಂದಾಗ ಅವ್ರ ಜವಾಬ್ದಾರಿಯನ್ನು ನೋಡ್ಕೊಳ್ಳೋದಕ್ಕೆ ಎಷ್ಟು ಮಂದಿ ಇರ್ತಾರೆ ನಿಮ್ಮ ಕಡೆಯಿಂದ ಸಿಬ್ಬಂದಿ ಅಂತ? ಅಂದರೆ ಒಬ್ಬ ಟೂರ್ ಮ್ಯಾನೇಜರ್ ಇರಬೇಕಾಗತ್ತೆ, ಸೊ ಅಲ್ಲಿದ್ದು ಪೂರ್ತಿ ಕಂಪ್ಲೀಟಾಗಿ ನೋಡ್ಕೊಳ್ಳೋದಕ್ಕೆ ಅಂತ ಎಷ್ಟು ಜನ ಇರ್ತಾರೆ, ಹೆಂಗೆ ಅವರು ಮ್ಯಾನೇಜ್ ಮಾಡ್ತಾರೆ ಅಂತ? ಮ್ಯಾಮ್ ತುಂಬ ಜನ ಈ ಕ್ವಶನ್ಸ್ನ ನಮಗೆ ಕೇಳ್ತಾ ಇರ್ತಾರೆ, ಯಾವ ಥರ ಮ್ಯಾನೇಜ್ ಮಾಡ್ತೀರಾ? ಇವಾಗ ಒಂದು ಗ್ರೂಪಲ್ಲಿ ಒಂದು 30 ಮೆಂಬರ್ಸ್ ಹೋಗ್ತಾ ಇದ್ದಾರೆ ಅಂದರೆ ನಮ್ಮ RV ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಕಡೆಯಿಂದ ಒಬ್ಬ ಟೂರ್ ಮ್ಯಾನೇಜರ್ ಇದ್ದು ಮತ್ತು ಅಲ್ಲಿರುವಂಥ ಲೋಕಲ್ ಪರ್ಸನ್ ಕೂಡ ನಾವು ಹೈಯರ್ ಮಾಡಿರ್ತೀವಿ. ಸೊ ಇಬ್ಬರು ಕೂಡ ಒಬ್ರಲ್ಲ ಒಬ್ಬರು ಒನ್ ಟೈಮ್ಗೆ ಕಸ್ಟಮರ್ಗೆ ಪೇಷನ್ಸ್ ಆಗಿ ಹ್ಯಾಂಡಲ್ ಮಾಡ್ತಿರ್ತಾರೆ. ಸೊ ಕಸ್ಟಮರ್ಗೆ ಎಲ್ಲೂ ಯಾವುದೇ ಥರ ತೊಂದರೆ ಆಗದೆ ಇರೋಂಗೆ ಪೇಷನ್ಸ್ ಆಗಿ ಟೂರ್ ಮ್ಯಾನೇಜರ್ ಇರೋದ್ರಿಂದ ಟೆನ್ಷನ್ಸ್ ಎಲ್ಲೂ ಇರೋದಿಲ್ಲ. ಎಲ್ಲಿ ಇಳಿಬೇಕು, ಏನು ಮಾಡಬೇಕು, ಪ್ರತಿಯೊಂದು ಸ್ಟೆಪ್
ಬೈ ಸ್ಟೆಪ್ ಇನ್ಫಾರ್ಮೇಷನ್ ಕೊಡ್ತಾ ಇರ್ತಾರೆ. ಮತ್ತು ನೀವು ಇವಾಗ ಒಂದು ಟ್ರೂಪ್ ಹೋಗ್ತಾ ಇದ್ದೀರಾ ಅಂದಾಗ ಒಂದು 30 ಜನಕ್ಕೆ ಒಂದು ವಾಟ್ಸಪ್ ಗ್ರೂಪ್ನ ಕ್ರಿಯೇಟ್ ಮಾಡಿ ಯಾವ್ಯಾವ ಥರ ಬ್ಯಾಗೇಜ್ ಇರುತ್ತೆ, ಲಗೇಜ್ ಯಾವ ಥರ ಇರಬೇಕು, ಯಾವ ಥರ ಕ್ಲೋತಿಂಗ್ ತೊಗೊಬೇಕು, ಎಲ್ಲ ಬೇಸಿಕ್ ಇನ್ಫಾರ್ಮೇಷನ್ ನಿಮಗೆ ಟೂರ್ ಮ್ಯಾನೇಜರ್ಸ್ ಕೊಡ್ತಾ ಇರ್ತಾರೆ. ಸೊ ಎಲ್ಲ ಥರ ಕ್ವಶನ್ಸ್ ನೀವು ಅಲ್ಲಿ ಹ್ಯಾಂಡಲ್ ಮಾಡಿದಾಗಲೂ ಯಾವುದೇ ಥರ ಕೋಪ ಅಥವಾ ಇರಿಟೇಷನ್ ಇಲ್ಲದೆ ಖಂಡಿತ ಆನ್ಸರ್ ಮಾಡ್ತಾ ಇರ್ತಾರೆ. ಓಕೆ. ಸೊ ಇಲ್ಲಿವರೆಗೂ ನಾವೆಲ್ಲೂ ಹೊರಗಡೆ ಹೋಗೇ ಇಲ್ಲ ಅಂತ ಅಂದ್ಕೊಳ್ತಾ ಇರೋರಿಗೆ, ಫಸ್ಟ್ ಟೈಮ್ ಹೋಗ್ತಾ ಇದ್ದೀವಿ, ಅದು ಕೂಡ ಪ್ಯಾಕೇಜಲ್ಲಿ ಹೋಗ್ತಿದ್ವಿ, ಹೊಸ ಹೊಸ ಜನದ ಪರಿಚಯ ಆಗುತ್ತೆ ಅಂತ ಅಂದ್ಕೊಳ್ತಾ ಇರೋರಿಗೆ ಏನು ಹೇಳ್ತೀರಾ? ಶ್ರೀಲಂಕಾನು ಬೆಸ್ಟ್ ಪ್ಲೇಸ್ ಅನ್ನೋದು, ಜೊತೆಗೆ RV ಟೂರ್ಸ್ ಆ್ಯಂಡ್ ಟ್ರಾವೆಲ್ಸು ಕೂಡ ದಿ ಬೆಸ್ಟ್ ಸೆಲೆಕ್ಷನ್ ಅಂತ ಅನ್ಸೋದು, ಹೇಗೆ ಹೇಳ್ತೀರಾ ಅಂತ? ಹೌದು, ಎಷ್ಟೋ ಜನ ತುಂಬ ಇನ್ಫೀರಿಯರ್ ಕಾಂಪ್ಲೆಕ್ಸ್ ಇಟ್ಕೊಂಡಿರ್ತಾರೆ. ಯಾವ ಥರ ಜನನ ಮೀಟ್ ಮಾಡ್ತೀವಿ, ಅಲ್ಲೆಲ್ಲ ನಾವು ಹೊಂದ್ಕೊಳ್ತೀವ, ಇಲ್ಲ ಸಿಂಗಲಾಗಿ ಟ್ರಾವೆಲ್ ಮಾಡ್ತಾ ಇದ್ದೀವಿ, ನಮಗೆಲ್ಲ ಅಲ್ಲಿ ಹೇಗಿರುತ್ತೋ, ಇದು ಯಾವುದೇ ಥರ ಟೆನ್ಷನ್ಸ್ ಇಟ್ಕೋಬೇಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ. ಒನ್ಸ್ ನೀವು ಬುಕ್ ಆದಮೇಲೆ ನಿಮ್ಗೆ ಖಂಡಿತ ಫಾಲೋಅಪ್ಸ್ ಇರುತ್ತೆ. ನಿಮ್ಗೆ ಯಾವುದೇ ಥರ ಡೌಟ್ಸ್ ಇದ್ದರೂ ನಾವು ಕ್ಲಿಯರ್ ಮಾಡ್ತೀವಿ. ಮತ್ತು ನಿಮಗೆ ಫುಡ್ ವಿಷಯ ಈಗಲೇ ಹೇಳ್ದಂಗೆ ಎಲ್ಲ ಸೌತ್ ಇಂಡಿಯನ್ ಫುಡ್ ಆಗಿರುತ್ತೆ. ಮತ್ತು ನಿಮಗೆ ಜನದ ಜೊತೆ ಬೆರೋದ್ರಿಂದ ನಿಮಗೂ ಒಂದು ಸ್ವಲ್ಪ ನಾಲೆಡ್ಜ್ ಜಾಸ್ತಿ ಆಗುತ್ತೆ. ಪ್ಲೇಸಸ್ ಶ್ರೀಲಂಕಾ ಎಲ್ಲ ಥರ ಇಂಪಾರ್ಟೆಂಟ್ ಪ್ಲೇಸಲ್ಲಿ ಇರೋದ್ರಿಂದ ಕಂಪ್ಲೀಟಾಗಿ ನಿಮಗೆ ಇನ್ಫಾರ್ಮೇಷನ್ ನಾವು ಕೊಟ್ಟಿರ್ತೀವಿ. ನೋಡಲೇಬೇಕಾಗಿರುವಂಥ ಒಂದು ದೇಶ ಅಂತಲೇ ಹೇಳ್ಬೋದು. ಸೊ ಯಾವುದೇ ಥರ ನಿಮ್ಮ ಮೈಂಡಲ್ಲಿ ಟೆನ್ಷನ್ಸ್ ಅಥವಾ ಕ್ವಶನ್ಸ್ ಇಟ್ಕೊಳ್ಬೇಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ಮ RV ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ನೋಡೋದಾದರೆ ಎಲ್ಲ ಪಾಯಿಂಟ್ ಟು ಪಾಯಿಂಟಲ್ಲಿ ನಿಮಗೆ ಇಂಪಾರ್ಟೆನ್ಸ್ ಕೊಟ್ಟು ಯಾವುದೇ ಥರ ಸರ್ವಿಸಲ್ಲಿ ಕುಂದು ಕೊರತೆ ಇಲ್ಲದೆ ಇರೋವಂಥ ನೋಡ್ಕೊಳ್ಳುವಂಥ ಟ್ರಸ್ಟ್ ಆಗಿದ್ದು, ನೀವು ಭರವಸೆಯಿಂದ ಆರಾಮಾಗಿ RV ಟೂರ್ಸ್ ಆ್ಯಂಡ್ ಟ್ರಾವೆಲ್ಸಲ್ಲಿ ಟ್ರಾವೆಲ್ ಮಾಡ್ಬೋದು. ಓಕೆ. ಸೊ ಈಗ ನಾವು RV ಟೂರ್ಸ್ ಆ್ಯಂಡ್ ಟ್ರಾವೆಲ್ಸಲ್ಲಿ ಟ್ರಾವೆಲ್ ಮಾಡ್ತಾ ಇದ್ದೀವಿ ಅಂತ ಅಂದಾಗ, ಸೊ ನಮಗೆ ಪ್ರಶ್ನೆ ಏನು, ಎಲ್ಲನೂ ನೀವೇ ನೋಡ್ಕೊಳ್ತಾ ಇರ್ತೀವ. ಸೊ ನಾವು ಮನೆಯಿಂದ ಏರ್ಪೋರ್ಟಿಗೆ ಬರಬೇಕು, ಆಮೇಲೆ ಮತ್ತೆ ಟ್ರಾವೆಲ್ ಎಲ್ಲ ಮುಗಿಸ್ಕೊಂಡು ವಾಪಸ್ ಏರ್ಪೋರ್ಟಿಗೆ ಡ್ರಾಪ್ ಆಗುತ್ತೆ ಅಂತ. ಸೊ ಕೆಲವರು ನಮಗೆ ಅದ್ರ ವ್ಯವಸ್ಥೆನೂ ಮಾಡಿಕೊಡಿ, ಬಿಕಾಸ್ ನಮಗೆ ಇನ್ ಟೈಮ್ಗೆ ರೀಚ್ ಆಗೋದು ಕಷ್ಟ ಆಗ್ಬೋದು ಅಂತ ಅನಿಸುತ್ತೆ, ಟೈಮ್ ಸೆನ್ಸ್ ಮೇಂಟೈನ್ ಮಾಡೋದಕ್ಕೆ ಕಷ್ಟ ಆಗ್ಬೋದು ಅಂತ ಅನಿಸುತ್ತೆ. ನಾವು ಸ್ವಲ್ಪ ಜಾಸ್ತಿ ಜನ ಇದ್ದೀವಿ, 20 ಜನ ನಾವೇ ಬರ್ತಾ ಇದ್ದೀವಿ ಅಂತ ಅಂದಾಗ ಅದಕ್ಕೂ ಅವಕಾಶ ಇದೆಯಾ ನಿಮ್ಮಲ್ಲಿ, ಅಥವಾ ಹೇಗೆ ಅಂತ? ಕಸ್ಟಮೈಸ್ ಪ್ಯಾಕೇಜಲ್ಲಿ ಒಂದು 20 ಮೆಂಬರ್ಸ್ ಇದ್ದಾರೆ ಅಂದಾಗ ಈ ಆಪ್ಷನ್ ನಮ್ಮಲ್ಲಿದೆ. ಸೊ ಅದ್ರ ಕಾಸ್ಟ್ ಏನಿದೆಯೋ ಅದು ಕಸ್ಟಮರ್ ಬೇರ್ ಮಾಡಬೇಕಾಗುತ್ತೆ. ಸೊ ಮೋಸ್ಟ್ ಆಫ್ ದಿ ಕಸ್ಟಮರ್ಸ್ ಏನು ಮಾಡ್ತಾರೆ ಅಂದ್ರೆ ಡೈರೆಕ್ಟ್ ಏರ್ಪೋರ್ಟ್ಗೆ ಬಂದ್ಬಿಟ್ಟಿರ್ತಾರೆ. ಸೊ ಅದನ್ನ ನಾವು ಜಾಸ್ತಿ ನಿಮ್ಗೆ ಯಾವಾಗ 20 ಮೆಂಬರ್ಸ್ ಇದಾರೋ, ತುಂಬಾ ವಯಸ್ಕರದವ್ರು ಟ್ರಾವೆಲ್ ಮಾಡ್ತಾ ಇದಾರೋ ಅಂತ ಕಸ್ಟಮರ್ಸ್ ಕೇಳಿದಾಗ ಅದನ್ನ ನಾವು ಕೊಡಕ್ಕೆ ಅನುಮತಿ ಇದೆ. ಸೊ ಮೋಸ್ಟ್ ಆಫ್ ದೆಮ್ ಏನ್ ಮಾಡ್ತಾರೆ, ಎಲ್ಲ ಒಂದು ಗ್ರೂಪ್ ಮಾಡ್ಕೊಂಡು ಆರಾಮಾಗಿ ಏರ್ಪೋರ್ಟಿಗೆ ಬಂದ್ಬಿಟ್ಟಿರ್ತಾರೆ. ಓಕೆ. ಈಗ ಲ್ಯಾಂಡ್ ಪ್ಯಾಕೇಜ್ ಅಂತ ನೀವು ಬೇರೆ ಇದ್ರಲ್ಲೆಲ್ಲ ಹೇಳ್ತಾ ಇದ್ರಿ, ಅಂದರೆ ನಾವು ಏರ್ಪೋರ್ಟಿಗೆ ಹೋಗ್ತೀವಿ, ಫ್ಲೈಟ್ ಎಲ್ಲ ಟಿಕೆಟ್ಸ್ ಎಲ್ಲ ನಾವೇ ಬುಕ್ ಮಾಡ್ಕೊಂಡಿರ್ತೀವಿ, ಅಲ್ಲಿ ಹೋದ್ಮೇಲೆ ನಮ್ಗೊಂದು ಸ್ವಲ್ಪ ಇಷ್ಟೇ ಆಗೋದು, ಮತ್ತು ಅಲ್ಲಿ ಓಡಾಡೋದು, ಆಮೇಲೆ ಎಲ್ಲೆಲ್ಲಿಗೆ ಹೋಗಬೇಕು, ಯಾವ್ಯಾವ ಪ್ಲೇಸಸ್ನ ಕವರ್ ಮಾಡಬೇಕು ಅನ್ನೋದ್ರ ಬಗ್ಗೆ ಅಷ್ಟು ಐಡಿಯಾ ಇರೋದಿಲ್ಲ ಅಂತ. ಸೊ ಶ್ರೀಲಂಕಾಕ್ಕೂ ಕೂಡ ಲ್ಯಾಂಡ್ ಪ್ಯಾಕೇಜಸ್ ಇದೆಯಾ? ಅದು ಚಾರ್ಜಸ್ ಎಲ್ಲ ಯಾವ ರೀತಿ ಆಗಿರುತ್ತೆ, ಹೇಗೆ ಏನು ಅಂತ? ಮೋಸ್ಟ್ ಆಫ್ ದಿ ಹನಿಮೂನ್ ಪ್ಯಾಕೇಜ್ ಅಥವಾ ಕಪಲ್ಸು ತುಂಬ ಶ್ರೀಲಂಕಾಗೆ ಲ್ಯಾಂಡ್ ಪ್ಯಾಕೇಜಲ್ಲಿ ಹೋಗ್ತಾರೆ. ಸೊ ಅವರು ಫ್ಲೈಟ್ನ ಅವ್ರ ಅನುಕೂಲ ತಕ್ಕನಾಗಿ ಅವರು ಬುಕ್ ಮಾಡ್ಕೊಂಡಿರ್ತಾರೆ. ಅದಾದಮೇಲೆ ಅಲ್ಲಿ ಹೋದ್ಮೇಲೆ ನಂಬಿಕೆ ಇರಲ್ಲ ಅವ್ರಿಗೆ, ಇಲ್ಲಿಂದಾನೇ ಆನ್ಲೈನಲ್ಲಿ ಬುಕ್ ಮಾಡಿದ್ರೆ ಹೋಟೆಲ್ಸು ನಿಜಾನ ಸುಳ್ಳು, ಅಲ್ಲಿ ಹೋದ್ಮೇಲೆ ನಾವು ಇದೆಲ್ಲ ನೋಡೋಕ್ಕೆ ಎಲ್ಲ ಬುಕ್ ಮಾಡ್ಕೊಂಡ್ಬಿಟ್ರೆ ಕ್ವಶನ್ ಖಂಡಿತ ಅವ್ರದಲ್ಲಿ ಮೂಡುತ್ತೆ. ಸೊ ಅವಾಗ ಏನು ಮಾಡ್ತಾರೆ, RV ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ಗೆ ಕಾಲ್ ಮಾಡ್ತಾರೆ. ನಿಮ್ಗೆ ಕಂಪ್ಲೀಟಾಗಿ ಪಿಕಪ್ಪಿಂದ ಡ್ರಾಪ್ವರೆಗೂ AC ವೆಹಿಕಲ್ಲು, ರೂಮು ಮತ್ತು ಫುಡ್ಡು ಎಲ್ಲ ಕಂಪ್ಲೀಟಾಗಿ ಪ್ಲೇಸಸ್ ನೋಡ್ಕೊಂಬರೋಕ್ಕೆ ಲ್ಯಾಂಡ್ ಪ್ಯಾಕೇಜ್ನ ನೀವು ಖಂಡಿತ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದರಲ್ಲಿ ಯಾವುದೇ ಥರ ನೀವು ಡೌಟ್ಸ್ ಇರೋದಿಲ್ಲ, ಎಲ್ಲ ನಿಮಗೆ ಮುಂಚಿತವಾಗಿ ಅರೇಂಜ್ ಆಗಿರುತ್ತೆ. ಆರಾಮಾಗಿ ಬರೋದೊಂದು ನಿಮ್ಮ ಫ್ಯಾಮಿಲಿ ಅಥವಾ ಗಂಡ ಹೆಂಡತಿ ಟೈಮ್ ಸ್ಪೆಂಡ್ ಮಾಡೋದು ತುಂಬಾ ಪ್ರೆಷಿಯಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ. ಸೊ ನಾವು ಈ ಫ್ಯಾಮಿಲಿ ಪ್ಲ್ಯಾನ್ ಮಾಡ್ಕೊಳ್ತಾ ಇರುವಂಥದ್ದು ಅಥವಾ ಕೊಲೀಗ್ಸ್ ಪ್ಲ್ಯಾನ್ ಮಾಡಿ ಹೋಗೋದು, ಆಫೀಸಿಂದ ಅಫಿಷಿಯಲ್ ಆಗಿ ಒಂದು ಟ್ರಿಪ್ ಪ್ಲ್ಯಾನ್ ಮಾಡ್ತಿರೋದು ಶ್ರೀಲಂಕಾ ಅಂತೆಲ್ಲ ಬಂದಾಗ ಹನಿಮೂನ್ ಪ್ಯಾಕೇಜಸ್ನ ಜಾಸ್ತಿ ಜನ ಇದು ಮಾಡ್ತಾರೆ, ಇಷ್ಟಪಡ್ತಾರೆ. ನ್ಯೂಲಿ ಮ್ಯಾರಿಡ್ ಆಗಿದ್ದವರು ಎಲ್ಲೋ ಹೊರಗಡೆ ಹೋಗಬೇಕು ಅಂತ ಅಂದ್ಕೊಳ್ತಾ ಇರೋರು. ಸೊ ಅವ್ರೊಂದು ಸ್ವಲ್ಪ ಕಸ್ಟಮೈಸ್ ಆಗಿ ಕೇಳ್ತಾರೆ, ನಮಗೆ ಹೀಗೆ ಇರಬೇಕು, ಇದೇ ರೀತಿ ಆಗಿರಬೇಕು, ಕ್ಯಾಂಡಲ್ ಲೈಟ್ ಡಿನ್ನರ್ ಬೇಕು, ಸ್ವಲ್ಪ ಪ್ಲೇಸಸ್ ಹಾಗಿರಬೇಕು, ಹೀಗಿರಬೇಕು ಅಂತ. ಅದಕ್ಕೂ ಕೂಡ ಅವಕಾಶ ಇದೆಯಾ, ಹೇಗೆ? ಖಂಡಿತ ನೀವು ಯಾವುದೇ ಥರ ಅಂಜಿಕೆ ಇಲ್ಲದೆ ನಿಮ್ಗೆ ಯಾವ ಥರ ಪ್ಲ್ಯಾನ್ಸ್ ಬೇಕೋ ಅದರ ತಕ್ಕನಾಗಿ ನೀವು ಮುಂಚಿತವಾಗಿ 30 ಡೇಸ್ ಅಥವಾ 15 ಡೇಸ್ ಮುಂಚಿತವಾಗಿ ಹೇಳೋದ್ರಿಂದ ನಿಮ್ಗೆ ಕಂಪ್ಲೀಟ್ ನೀವು ಯಾವ ಥರ ಪ್ಲ್ಯಾನ್ ಮಾಡಿರ್ತೀರೋ ಅದೇ ಥರ ನಾವು ಅರೇಂಜ್ಮೆಂಟ್ ಮಾಡಿರ್ತೀವಿ. ಸೊ ಇದೇ ಪ್ಲೇಸಸ್ಸಲ್ಲಿ ಈ ಥರನೇ ಬೇಕು ಅಂದಾಗ ಖಂಡಿತ ನಮಗೆ ಅದೇ ಥರ ನಿಮಗೆ ಅರೇಂಜ್ಮೆಂಟ್ ಮಾಡೋದ್ರಲ್ಲಿ ಕಸ್ಟಮೈಸ್ ಪ್ಯಾಕೇಜ್ನ ನೀವು 15 ಡೇಸ್ ಮುಂಚಿತವಾಗಿ ಪ್ಲ್ಯಾನ್ ಮಾಡೋದು ತುಂಬಾ ಬೆಸ್ಟ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ. ಸೊ ಈಗ ನಾವು ಶ್ರೀಲಂಕಾ ಟೂರ್ ಪ್ಲ್ಯಾನ್ ಮಾಡ್ತಾ ಇದ್ದೀವಿ ಅಂತ ಯೋಚನೆ ಮಾಡ್ತಾ ಇರೋರಿಗೆ ಏನು ಹೇಳ್ತೀರಾ ಅಂತ?
ಯಾವುದೇ ಥರ ಯೋಚನೆ ಇಟ್ಕೊಳ್ದೆ ಶ್ರೀಲಂಕಾ ಒಂದು ಬ್ಯೂಟಿಫುಲ್ ದೇಶ ಆಗಿರೋದ್ರಿಂದ ಇಂಡಿಯಾಗೆ ಕನೆಕ್ಟ್ ಆಗಿದೆ ಅಂತ ಅಂದರೆ ನೀವು ನೋಡಲೇಬೇಕಾಗಿರುವಂಥ ಸೀ ಪ್ಲ್ಯಾಂಟೇಷನ್ ಮತ್ತು ಸ್ಪೈಸ್ ಪ್ಲ್ಯಾಂಟೇಷನ್ನು, ಮ್ಯೂಸಿಯಮ್ಸು, ವಾಟರ್ ಆ್ಯಕ್ಟಿವಿಟೀಸು, ಶಕ್ತಿಪೀಠಂ ಎಲ್ಲ ಥರ ಹೊಂದಿರುವಂಥ ಒಂದು ಶ್ರೀಲಂಕಾ ನೀವು ನೋಡಲೇಬೇಕಾಗಿರುವಂಥ ಐಲ್ಯಾಂಡು. ಯಾರು ದಯವಿಟ್ಟು ಮಿಸ್ ಮಾಡ್ಕೋಬೇಡಿ. ಈ ಆಫರ್ಸ್ನ ಯೂಸ್ ಮಾಡ್ಕೊಳ್ಳಿ. ಮತ್ತು ಕಾರ್ತಿಕ ಪೌರ್ಣಮಿಗೂ ಒಳ್ಳೊಳ್ಳೆ ಆಫರ್ಸ್ ಕೂಡ ಬಿಟ್ಟಿದ್ದೀವಿ. ಅದನ್ನು ಸಹ ನೀವು ನಂಬರ್ ಬರ್ತಿರುವಂಥ ಕಾಲ್ ಮಾಡಿಬಿಟ್ಟು ಮತ್ತು ಆಫೀಸ್ನ ವಿಸಿಟ್ ಮಾಡಿ ತಿಳ್ಕೊಳ್ಳಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಎಸ್ ಮೇಡಮ್, ಇಷ್ಟೊತ್ತು ಭಾಗಿಯಾಗಿ ಭಾಳಷ್ಟು ವಿಚಾರಗಳ ಬಗ್ಗೆ ತಿಳಿಸ್ಕೊಟ್ರಿ. ಧನ್ಯವಾದಗಳು. ಧನ್ಯವಾದಗಳು. ಎಸ್ ವೀಕ್ಷಕರೇ, ಇನ್ನು ನೀವು ಕೂಡ RV ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಅವರನ್ನು ನೇರವಾಗಿ ಕಾಂಟ್ಯಾಕ್ಟ್ ಮಾಡ್ಬೋದು. ಎಲ್ಲೇ ಟ್ರಿಪ್ ಪ್ಲ್ಯಾನ್ ಮಾಡ್ತಾ ಇದ್ದೀರಾ, ಟ್ರಾವೆಲ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ, ಒಂದು ಬ್ಯೂಟಿಫುಲ್ ಮೆಮೊರಿ ಇರುವಂಥ ಟ್ರಾವೆಲ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ನೀವು RV ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಅವರನ್ನು ಕಾಂಟ್ಯಾಕ್ಟ್ ಮಾಡಿ. ಪ್ಯಾಕೇಜ್ ಬಗ್ಗೆ ಡೀಟೇಲ್ಸ್ನ ಪಡ್ಕೊಳ್ಳಿ. TV ಸ್ಕ್ರೀನ್ ಮೇಲೆ ನಂಬರ್ ಬರ್ತಾ ಇದೆ, ಅದರ ಜೊತೆಗೆ ಅಡ್ರೆಸ್ ಕೂಡ ಇದೆ. ನೀವು ನೋಟ್ ಮಾಡಿಕೊಂಡು ನೇರವಾಗಿ ಭೇಟಿ ಮಾಡಿ ಹೆಚ್ಚಿನ ಮಾಹಿತಿನ ಪಡ್ಕೊಳ್ಬೋದು. RV ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಪ್ರೈವೇಟ್ ಲಿಮಿಟೆಡ್, ನಂಬರ್ 313 ವರ್ಷ ಆರ್ಕಿಡ್, ನಿಯರ್ ಸಬ್ ರಿಜಿಸ್ಟರ್ ಆಫೀಸ್, ಬಳ್ಳಾರಿ ರೋಡ್, ಬೆಂಗಳೂರು, ಕರ್ನಾಟಕ 562157.